ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SS TV. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಧೀರ ಭಗತ್ ರಾಯ ಸಿನಿಮಾ ತಂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀವಮ್ಮ. ನಾವು ಕೂಡ ಚೆನ್ನಾಗಿದ್ದೀವಿ. ಸಿನಿಮಾದ ಟ್ರೈಲರ್ ಸಾಂಗ್ಗಳೆಲ್ಲ ಆಲ್ಮೋಸ್ಟ್ ರಿಲೀಸ್ ಆಗಿದೆ. ಸಿನಿಮಾ ಕೂಡ ರಿಲೀಸಿಗೆ ರೆಡಿ ಆಗಿದೆ. ಹಾಗೆ ನಿಮ್ಮ ಸಿನಿಮಾದ ಚಾಲನೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದನೇ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದ್ರು. ಆಮೇಲೆ ನಮ್ಮ ಸತೀಶ್ ಸರ್ ಹಾಡು ರಿಲೀಸ್ ಮಾಡಿದ್ರು. ನಮ್ಮ ತಾಲಿ ಸರ್ ಸಿನಿಮಾ ಟ್ರೈಲರ್ ನೋಡಿ ಬೈಟ್ಸ್ ಕೊಟ್ಟು ಮೆಚ್ಚಿಗೆ ಮಾತಾಡಿದ್ದಾರೆ. ಹಂಗೆ ಇನ್ನೊಂದಷ್ಟು ಆ್ಯಡ್ ಆಗ್ತಾ ಹೋಗ್ಬೋದು ಅಂದರೆ ರಿಲೀಸ್ವರೆಗೂ ರೆಸ್ಪಾನ್ಸ್ ಬರ್ತಿದೆಯಲ್ಲ. ಅದಕ್ಕೆ ಸಿನಿಮಾದ ಟೈಟಲ್ ಕೇಳಿದಾಗ್ಲೇ ಒಂದು ಜೋಶ್ ಬರುತ್ತೆ. ಅದು ಏನೋ ಒಂದು ಫ್ರೀಡಮ್ ಫೈಟರ್ಸ್ ಏನೋ ಒಂದು ಆ ಫೀಲ್ ಕೊಡುತ್ತೆ ಕೇಳಿದಾಗ. ಸೊ ಇದೇ ಟೈಟಲ್ ಬೇಕು ಅನ್ನೋ ಉದ್ದೇಶ ನಿಮ್ದಾಗಿತ್ತಾ, ಹೇಗೆ ಸರ್? ಇನಿಷಿಯಲಿ ಇಟ್ ವಾಸ್ ಮೈ ಪ್ಲಾನ್. ಅಂದರೆ ಸಿನಿಮಾದ ಕಂಟೆಂಟ್ ಕೂಡ ಫೋರ್ಸ್ ಇದೆಯಲ್ಲ, ಧೀರ ಭಗತ್ ರಾಯ್ ಅಂದರೆ ಪ್ರತಿಯೊಬ್ಬನಲ್ಲೂ ಒಬ್ಬ ಧೀರ ಇರಬೇಕು. ಅವನು ಯಾವ ರೀತಿ ಇರಬೇಕಂದ್ರೆ ಭಗತ್ ರಾಯ್ ಥರ ಇರಬೇಕು ಅನ್ನೋದು ಇನಿಷಿಯಲ್ ಪ್ಲ್ಯಾನ್. ಅದು ಆ ಸಿನಿಮಾದ ಕಂಟೆಂಟ್ ಹಂಗೆ ಇತ್ತು. ಸೊ ಮತ್ತು ಸಿನಿಮಾದ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಬಂದು ಅಂದರೆ ಈ ಸೊಸೈಟಿಲಿ ಏನೋ ಒಂದು ಸಮಸ್ಯೆ ಆಗ್ತಿದೆ, ಯಾರಿಗೋ ಜನರಿಗೆ ಏನೋ ಒಂದು ಸಿಗಿಲ್ಲ ಮೇಡಮ್. ಅಂದರೆ ಹೀರೋ ಕ್ಯಾರೆಕ್ಟರ್ ಬಂದು ಸೊಸೈಟಿಲಿ ಏನಾದರೂ ಒಂದು ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಕೂರುವಂಥ ಕ್ಯಾರೆಕ್ಟರ್ ಅಲ್ಲ. ಅಂದರೆ ಅದೊಂಥರ ಭಗತ್ ಸಿಂಗ್ ಥರ ತುಂಬ ರೋಷ ವೀರಾವೇಶ ಇರುವಂಥ ಕ್ಯಾರೆಕ್ಟರ್. ಜೊತೆಗೆ ಆ ರಾಯ್ ಅನ್ನೋದೊಂದು ಸಿನಿಮಾದಲ್ಲಿ ಹೀರೋ ತಂದೆಗೆ ಅದೊಂದು ಸರ್ನೇಮ್ ಇರುತ್ತೆ. ಆ್ಯಕ್ಚುಲಿ ಸಿನಿಮಾದ ಸೆಕೆಂಡ್ ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಆ್ಯಕ್ಚುಲಿ ಇದು ಒಂದು ವೆಸ್ಟ್ ಬೆಂಗಾಲಲ್ಲಿ ನಡೆಯುತ್ತೆ. ಸೊ ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ಈ ರಾಯ್ಸ್ ಅನ್ನೋ ಸರ್ನೇಮ್ನ ಇಟ್ಕೊಳ್ಳೋದು ಜಾಸ್ತಿ. ಸೊ ಅದೇನನ್ನೋದು ಫಸ್ಟ್ ಪಾರ್ಟಲ್ಲಿ ಮಾಡೋಣ ಅನ್ನೋದು ನಂದು ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದು. ಸೊ ಇದು ಆ್ಯಕ್ಚುಲಿ ಪಾರ್ಟ್ 2 ಧೀರ ಭಗತ್ ರಾಯ್ ಅನ್ನೋದು. ಸೊ ಅಲ್ಲಿಂದ ಕನ್ನಡಿಗರು ಮೈಗ್ರೇಟ್ ಆಗಿ ಇಲ್ಲಿಂದ ಅಲ್ಲಿ ಮೈಗ್ರೇಟ್ ಆಗಿ ಅಲ್ಲಿಗೆ ಹೋಗಿರ್ತಾರೆ. ಮತ್ತು ಅಲ್ಲೇನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಅಲ್ಲಿಂದ ಮತ್ತೆ ಇಲ್ಲಿಗೆ ಬರ್ತಾರೆ. ಸೊ ಇದು ಸಿನಿಮಾದ ಕಥೆ. ಸೊ ಈ ಎರಡೂ ಚೆನ್ನಾಗಿ ಕರೆಕ್ಟಾಗಿ ಸೆಟ್ ಆಗ್ತಿತ್ತಲ್ಲ, ಅಂದರೆ ಸೆಟ್ ಆಗುತ್ತಲ್ಲ ಕರೆಕ್ಟಾಗಿ ಕತೆಗೆ ಅಂತ ಆಪ್ಟಾಗಿದೆಯಲ್ಲ ಅಂತೇಳಿ ಇಟ್ಟಿದ್ದು ಧೀರ ಭಗತ್ ರಾಯ್. ಆಮೇಲೆ ಇದು ಡಿಫ್ರೆಂಟ್ ಸೌಂಡ್ಸ್ ಲೈಕ್ ಡಿಫ್ರೆಂಟ್. ತುಂಬ ಜನ ಹಂಗೆ ಹೇಳ್ತಾರೆ ಧೀರ ಭಗತ್ ರಾಯ್ ಕನ್ನಡಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಇದು ಟೈಟ್ಲು ಕೂಡ, ಹೆಸರು ಕೂಡ. ಹಂಗಾಗಿದ್ದು ಬೇಗ ರೀಚ್ ಆಗ್ತಿದೆ, ಕ್ಯಾಚಿ ಆಗಿದೆ ಅಂತ ಸೊ ತುಂಬ ಜನ ಹೇಳ್ತಿದ್ದಾರೆ. ಹಂಗಾಗಿ ಧೀರ ಭಗತ್ ರಾಯ್ ಖಂಡಿತವಾಗ್ಲೂ ಒಂದೊಳ್ಳೆ ಪವರ್ಫುಲ್ ಸಿನಿಮಾ, ಒಂದೊಳ್ಳೆ ಪವರ್ಫುಲ್ ನೇಮ್ ಕೂಡ. ಭಗತ್ ರಾಯ್ ಮತ್ತು ಭಗತ್ ಸಿಂಗ್ ಮತ್ತು ಹೀರೋ ಲುಕ್ಕು ಕೂಡ ಎಲ್ಲೋ ನೋಡಿದಾಗ ನಾವು ನೋಡಿರೋ ಪ್ರಕಾರ ಸ್ವಲ್ಪ ಲುಕ್ಕು ಎಲ್ಲೋ ಸಿಮಿಲರ್ ಅನಿಸುತ್ತೆ. ಸೊ ಇದಕ್ಕೆ ಏನಾದರೂ ಕನೆಕ್ಷನ್ ಕೊಟ್ಟಿದ್ದೀರಾ, ಹೇಗೆ? ಸಿನಿಮಾದಲ್ಲಿ ಹೀರೋ ಪಾತ್ರ ಕೂಡ ಹಾಗೆ ಇದೆ. ಅಂದರೆ ಅವ್ರ ಲುಕ್ ವೈಸು ಮತ್ತು ಆ ಮೀಸೆ ಮತ್ತು ಅವ್ರು ಹಾಕೊಳ್ಳೋ ಕಾಸ್ಟ್ಯೂಮ್ಸು, ಅವ್ರ ಲುಕ್ಸ್ ಎಲ್ಲ ಸೇಮ್ ಅದೇ ಆಸ್ ಯೂಶುವಲ್ ಭಗತ್ ಸಿಂಗ್ ಥರನೇ ಇದೆ. ಮತ್ತು ಅವ್ರದ್ದೊಂದಷ್ಟು ಅವ್ರ ಆಫೀಸಲ್ಲಿ ಸಿನಿಮಾದಲ್ಲಿ ಆಫೀಸಲ್ಲಿ ಹಿಂದೆ ಭಗತ್ ಸಿಂಗ್ ಫೋಟೋ ಕ್ಯಾರಿ ಆಗುತ್ತೆ. ಅಂದರೆ ಭಗತ್ ಸಿಂಗು ಅವ್ರ ಬಗ್ಗೆ ನಾನು ಓದ್ತಾ ಇದ್ದಾಗ ತುಂಬ ಇನ್ಸ್ಪೈರಿಂಗ್ ವ್ಯಕ್ತಿತ್ವ ಅದು. ಮತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಒಂದು ಪಾತ್ರ. ಅದು ತುಂಬ ಗಟ್ಟಿ ಚಿಕ್ಕ ವಯಸ್ಸಲ್ಲೇ. ಸೊ ಸಿನಿಮಾದಲ್ಲಿ ನಾಯಕನ ಪಾತ್ರ ಚಿಕ್ಕ ವಯಸ್ಸಲ್ಲೇ ಅದೊಂದು ಸ್ಟ್ರಾಂಗ್ ಗಟ್ಟಿಯಾದಂಥ ಹೋರಾಟದ ಪಾತ್ರ. ಹಂಗಾಗಿ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡು ಆ ಟೈಟಲ್ನ ಫೈನಲ್ ಮಾಡಿದ್ವಿ. ಅದು ಪ್ರೊಡ್ಯೂಸರ್ಗೂ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು. ಹಂಗಾಗಿ ಧೀರ ಭಗತ್ ರಾಯ್ ಆಯಿತು. ಇಲ್ಲ, ನಾನು ಮಾಡ್ಬೇಕಂತ ಬಂದೆ, ಆದ್ರೆ ಕೈಲನವ್ರು ಕೊಟ್ಟಿದ್ರು ಆ ಪಾತ್ರ. ನಮಗೆ ಯಾಕೋ ರಂಗಭೂಮಿಯಿಂದ ಬಂದಿದ್ವಿ ನಾವು, ಅದು ಇದು ಯಾಕೋ ಸಿನಿಮಾ ಇದಕ್ಕೆ ನನಗೆ ಈಗ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಹಂಗಾಗಿ ಆ ಕಾರಣಕ್ಕೋಸ್ಕರ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಮಾಡು ಅಂತಂದು ಇದು ಮಾಡಿದ್ದೆ. ಅಲ್ಲ, ಅವರು ಒಂದು ರಂಗಭೂಮಿ ಮೀನ್ಸ್ ನಾಟಕ ಅಂದರೆ ಈ ಊರಲ್ಲಿ ಹಳ್ಳಿಗೂಡೆಲ್ಲ ಸಾಮಾಜಿಕ ನಾಟಕ ಮೇಡಮ್. ಅದರಲ್ಲೇ ನಾನು ಮೇಯ್ನ್ ಒಂದು 4 ಡ್ರಾಮಾದಲ್ಲಿ ಒಂದು ಮೇಯ್ನ್ ವಿಲನ್ ರೋಲ್ ಆಗಿ ಮಾಡಿ ನಾನು ಸಿನಿಮಾಕ್ಕೆ ಇದು ಮಾಡ್ಬೇಕಂತ ಕರ್ಣನವ್ರು ಭಾಳಷ್ಟು ಇದು ಮಾಡಿದ್ರು. ಆದರೆ ನನಗೆ ಯಾಕೋ ಇದಾಗಲಿಲ್ಲ. ಹಂಗಾಗಿ ಅದಕ್ಕೆ ಸಿನಿಮಾನ ಇದನ್ನ ಪ್ರೊಡ್ಯೂಸ್ ಮಾಡ್ತೀನಿ ಮಾಡು ಅಂತಂದು. ಹೌದು ಮೇಡಮ್, ಅದೇ ಒಂದು ಕಂಟೆಂಟ್ ಇರುತ್ತೆ, ಇದೇ ಒಂದು ಲೋಕನೆ. ಆ ಎರಡಕ್ಕೂ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಸಿನಿಮಾ ಏನಿಲ್ಲ ಮೇಡಮ್, ಸಿನಿಮಾ ಒಂದೇ ಸರಿ ಒಂದೊಂದೇ ಅದೇನೋ ಬರಲಿಲ್ಲ ಅಂತಂತಾರೆ. ಸುಮಾರು 104 ಸರಿ ಹೇಳ್ತಾ ಇರ್ತಾರೆ. ಅಲ್ಲೇನಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಅದನ್ನ ಪಾತ್ರ ಅಭಿನಯ ಮಾಡ್ಬೇಕಷ್ಟೇ. ಇವಾಗ ಹೆಂಗೆ ಅದೇ ಒಪಿನಿಯನ್ ಚೇಂಜ್ ಆಗಿದೆಯಾ, ಅಥವಾ ನೆಕ್ಸ್ಟ್ ನಾನು ಮಾಡಬಹುದು ಅನ್ನೋದೇನಿಲ್ಲ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಡಿ, ಮಾಡ್ತೀನಿ ನಾನು ಸಹ ಅಂತಂದು ಅದು ಬದಲಾವಣೆ ಆಗಿದೆ ಮೇಡಮ್.
ಧೈರ್ಯ ಅಲ್ಲ ಸರ್, ಇವಾಗ ಅವ್ರು ಹೇಳಿದ್ರು ನನ್ನ ನಾಟಕ ನನಗೆ ಶೂಟಿಂಗ್ ಎಲ್ಲ ಸ್ವಲ್ಪ ಬೇಡ ಈ ಥರ ಅಂತ ಹೇಳ್ತಾ ಇದ್ರು. ಶೂಟಿಂಗ್ ಮಾಡುವಾಗ ಬಂದ್ಬಿಟ್ಟು ಇವಾಗ ನಾನು ಮಾಡಬಹುದಾ ಅಂತ ಏನಾದರೂ ಕೇಳಿದ್ರೆ ನಾನು ಮಾಡ್ಲಾ ಅನ್ನೋ. ಇಲ್ಲ, ಸಿನಿಮಾ ನೋಡಿದ್ಮೇಲೆ ನನ್ನ ಮೇಲೆ ಜಗಳ ಮಾಡಿದ್ದುಂಟು. ಇಷ್ಟು ಚೆನ್ನಾಗಿ ಸಿನಿಮಾ, ಸೂಪರ್ ಆಗಿ ಸಿನಿಮಾ ಮಾಡಿದ್ಯಾ, ನನಗೆ ಕ್ಯಾರೆಕ್ಟರ್ ಕೊಡಲಿಲ್ಲ ನೀನು ಅಂತ. ಅದೇನಾಗ್ಬಿಡುತ್ತೆ ಮೇಡಮ್, ಕರೆಕ್ಟಾಗಿ ಆ ಪಾತ್ರ ಕರೆಕ್ಟಾಗಿ ಸೆಟ್ ಆಗಿ ಪರ್ಫಾರ್ಮೆನ್ಸ್ ಎಲ್ಲ ಕರೆಕ್ಟಾಗಿ ಇದ್ದಾಗ ಅದು ಯಾರಾದರೂ ಕೂಡ ಅಭ್ಯಂತರ ಇಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಆರ್ಟಿಸ್ಟ್ಗಳಿಗೆಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಈಗ ಸಾರಿಗೂ ಯಾವುದೇ ಪರ್ಫಾರ್ಮೆನ್ಸ್ ಹಿನ್ನೆಲೆ ಇನ್ನೇನಿಲ್ಲ, ಅವ್ರಿಗೆ ಯಾವುದೇ ಆ್ಯಕ್ಟಿಂಗ್ ಹಿನ್ನೆಲೆ ಏನಿಲ್ಲ. ಬಟ್ ತುಂಬ ಚೆನ್ನಾಗಿ, ತುಂಬ ನ್ಯಾಚುರಲ್ ಮಾಡಿದ್ದಾರೆ ಪರ್ಫಾರ್ಮೆನ್ಸು. ಆಮೇಲೆ ಈ ಹುಡುಗಿ ನಯನ, ಯಾವುದೇ ಹಿನ್ನೆಲೆ ಇಲ್ಲ ಅಲ್ಲ, ಒಂದಷ್ಟು ಸಣ್ಣ ಪುಟ್ಟ ನಾಟಕಗಳು, ರೀಲ್ಸ್ ಸ್ಟಾರ್ ನಯನ. ನೀವು ಸಣ್ಣ ಪುಟ್ಟ ಅಂತಿರಲ್ಲ, ರೀಲ್ಸೇ ಇವಾಗ. ಸಿನಿಮಾ ಮಾಡ್ಬೋದು, ಸಿನಿಮಾ ಮಾಡೋದು ಕಷ್ಟ, ರೀಲ್ಸ್ ಮಾಡೋದು ಈಗಲ್ಲ. ಹಾಗಾಗಿ ಹಂಗೆಲ್ಲ ಹೇಳಕ್ಕಾಗಲ್ಲ. ಆರ್ಟಿಸ್ಟಿಗಿರೋ ಮರ್ಯಾದೆನೇ ಅವ್ರಿಗಿದ್ದೆ ಯಾವಾಗ್ಲೂ ಇದ್ದೇ ಇರುತ್ತೆ. ನಮ್ಮ ಆರ್ಟಿಸ್ಟ್ಗಳಿಗಿಂತ ಅವ್ರಿಗೆ ಜಾಸ್ತಿ ಕೊಡ್ತಾರೆ. ಹಾಗಿದೆ ಅವ್ರು ಏನ್ ಮಾಡ್ಕೊಂಡಿದ್ರು, ಇವ್ರು ಇನ್ಸ್ಟಾದಲ್ಲಿ ಫೇಮಸ್ ಅಲ್ವಾ, ಅದು ಆರ್ಟಿಸ್ಟ್ ಗುರುತಿಸೋಕ್ಕಿಂತ ಅದನ್ನ ಜಾಸ್ತಿ ಆಲ್ಮೋಸ್ಟ್ ಎಷ್ಟೋ ಜನ ರೀಲ್ಸ್ ಇಂದಾನೆ ಸೀರಿಯಲ್ಸ್ ಮಾಡ್ತಾ ಇದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್, ನಿಮ್ಮ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಟ್ರೇಲರ್ ಆಗಿರ್ಬೋದು ನೋಡಿದಾಗ ನೀವೊಬ್ಬ ಹೋರಾಟಗಾರರು ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಿಯಲ್ ಲೈಫಲ್ಲೂ ಕೂಡ ನೀವು ಅದೇ ಹೋರಾಟಗಾರರಾಗಿರೋದ್ರಿಂದ ನಿಮ್ಗೆ ಇದೆಲ್ಲೂ ತುಂಬ ಕಷ್ಟ ಅನಿಸಿರಲ್ಲ ಪಾತ್ರನ ನಿಭಾಯಿಸೋದಕ್ಕೆ. ಹೇಗಿತ್ತು ಸರ್, ಎಷ್ಟು ಹತ್ತಿರವಾಗಿತ್ತು ನಿಮಗಿದು? ಇಲ್ಲ, ಇದು ನೀವು ಹೇಳಿದಾಗೆ ಈ ಸಿನಿಮಾದಲ್ಲಿ ಬರೋ ಪಾತ್ರ ನನ್ನ ಜೀವನದಲ್ಲಿ ನಾನು ಏನು ಮಾಡ್ತಾ ಇದ್ದೀನೋ ಅದರದ್ದೇ ಪಾತ್ರ. ಇಲ್ಲೇನಪ್ಪ ಅಂದರೆ ಇಲ್ಲಿ ನೈಜವಾಗಿ ನಾವು ಮಾಡ್ತೀವಿ, ಅಲ್ಲಿ ಸಿನಿಮಾದಲ್ಲಿ ಒಂದು 10-20 ಟೇಕ್ ತಗೊಂಡು ಮಾಡ್ತಾರೆ. ಬಟ್ ಆದರೆ ಅಲ್ಲಿ ನಿಜವಾಗಿರೋ ಪಾತ್ರ ಮತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವರು ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ, ಇದು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ನಮ್ಮ ಮೇಲೆ ಒತ್ತಾಯ ಏನೂ ಹೇಳಿರಲಿಲ್ಲ. ಅವರು ನ್ಯಾಚುರಲಾಗಿ ಒಂದು ಹೇಳೋರು, ಸರ್ ಈಗ ಇದು ಸನ್ನಿವೇಶ ಆಗಿರ್ತದೆ, ಈ ಡೈಲಾಗ್ ಆಮೇಲೆ ಆ ಡೈಲಾಗು ಮೊದಲೇ ಕೊಡ್ತಿರ್ಲಿಲ್ಲ. ನಾವು ಕೇಳೋದು ಇಲ್ಲ ನಾನು ಮೊದಲೇ ಡೈಲಾಗ್ ಕೊಟ್ಬಿಟ್ರೆ ನೀವು ಬ್ಯಾಟ್ ಮಾಡ್ಕೊಂಡ್ಬಿಡ್ತೀರಿ, ಅದು ಬೇರೆ ಥರ ಬರುತ್ತೆ. ಇಲ್ಲಿ ಆನ್ ಸ್ಪಾಟ್ ಹೇಳ್ತೀನಿ, ನೀವು ಅದನ್ನು ಹೇಳಿ ಅಂತ. ಸೊ ಅಲ್ಲಿ ಹೇಳೋರು ಆ ಡೈಲಾಗ್ ಹೇಳ್ಬೇಕಂತ. ಈಗ ನಮಗೂ ಹೋರಾಟಗಳು ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಆ ಡೈಲಾಗ್ಗಳನ್ನ ಹೆಂಗೆ ಮಾತಾಡಬೇಕು, ಹೆಂಗೆ ಹೇಳ್ಬೇಕು ಅನ್ನೋದು ನಮ್ಗೆ ಇದಾಗ್ತಾಯಿದೆ. ಹಾಗೆ ನ್ಯಾಚುರಲಾಗಿ ಮಾಡಿದ್ವಿ. ಬಟ್ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಮತ್ತು ಆ ಸ್ಕ್ರೀನ್ ಮೇಲೆ ನಮ್ಮನ್ನು ನೋಡ್ಕೊಂಡಾಗ ಒಂಥರ ಖುಷಿ ಅನಿಸುತ್ತೆ, ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀವಿ ಅಂತೇಳಿ. ಸೊ ಒಂದು ಹೊಸ ಅನುಭವ, ಚೆನ್ನಾಗಿದೆ. ಮತ್ತು ಸಿನಿಮಾ ಕತೆ ಕೂಡ ಅಷ್ಟೇ ಭಾಳ ಚೆನ್ನಾಗಿ ಬಂದಿದೆ. ಎಲ್ಲರೂ ನ್ಯಾಚುರಲ್ಲಾಗಿ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಒಟ್ಟು ಕತೆ ಇರ್ಬೋದು, ಮತ್ತು ಈಗ ನಾವೆಲ್ಲರೂ ಕೂಡ ಹೊಸಬ್ರೆ ಆ್ಯಕ್ಟರ್ಗಳೆಲ್ಲ, ಮೋಸ್ಟ್ ಆಫ್ ದೆಮ್. ಒಂದಿಷ್ಟು ಕೆಲವ್ರನ್ನ ಬಿಟ್ಟರೆ ಮೆಜಾರಿಟಿ ಮೋರ್ ದೆನ್ 90% ಎಲ್ಲ ಹೊಸಬ್ರೆ. ಆದರೆ ನಿಮಗೆ ಅದನ್ನು ಸಿನಿಮಾದಲ್ಲಿ ನೋಡ್ತಾ ಇರಬೇಕಾದ್ರೆ ನಿಮಗೆ ಯಾರೋ ಹೊಸಬ್ರು ಅಂತ ಅನಿಸಲ್ಲ. ಎಲ್ಲೋ ಇವ್ರು ನೋಡಿದ್ದೀವಲ್ಲ ಅನ್ನೋ ಥರದ್ದೇ ಫೀಲಿಂಗ್ ಬರುತ್ತೆ. ಯಾಕಂದರೆ ಅಷ್ಟು ಅದ್ಭುತವಾದ ಸ್ಟ್ರಾಂಗ್ ಕಂಟೆಂಟ್ ಇದೆ. ಮತ್ತು ಟೆಕ್ನಿಕಲಿ ಮಾತ್ರ ಎಲ್ಲ ಫೀಲ್ಡಲ್ಲೂ ಬೆಸ್ಟ್ ಯಾರಿದ್ದಾರೋ ಅವ್ರನ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಒಂದು ಚಿತ್ರ ಇದೆ. ಹಾಗಾಗಿ ನಿಜವಾಗ್ಲೂ ಕೂಡ ಈ ಸಿನಿಮಾ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ವಿಷಯವನ್ನು, ಮತ್ತು ವಿಷಯದ ಜೊತೆಗೆ ನಿಮಗೆ ಇತಿಹಾಸದಲ್ಲಿ ಒಂದಿಷ್ಟು ಮುಚ್ಚಿಟ್ಟಿರ್ತಕ್ಕಂಥ, ನಮಗೆ ಹೇಳದೇ ಇರುವಂಥ ಒಂದಿಷ್ಟು ಸತ್ಯಗಳ ಅನಾವರಣ ಆಗ್ತದೆ. ಅದರ ಮುಖಾಂತರ ಮತ್ತಷ್ಟು ಸತ್ಯಗಳ ಶೋಧನೆ ಆಗುವಂಥ ಪ್ರಕ್ರಿಯೆ ಬಹುಶಃ ರಾಜ್ಯದಲ್ಲಿ ಶುರುವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ನೋಡಿ, ಇದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ನಿಮಗೊಂದು ಹೊಸ ಮಾಹಿತಿಯನ್ನು ಮತ್ತು ಹೊಸ ವಿಷಯವನ್ನು ನಿಮಗೆ ಏನೋ ಹೇಳಲಿಕ್ಕೆ ಹೊರಡ್ತಾ ಇದ್ದೀವಿ. ಹಾಗಾಗಿ ನೋಡ್ರಿ ಅಂತೇಳಿ ನಾನು ಎಲ್ಲ ಪ್ರೇಕ್ಷಕರಿಗೂ ಕೇಳ್ತೀನಿ. ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಮೊದಲಾಗಿ ನಮಸ್ಕಾರ, ನನ್ನ ಹೆಸರು ನಯನ. ನಾನು ಈ ವಾರ್ತೆ ಓದೋತರ ಹೇಳ್ಬೇಡ, ನಾನು ಈ ಸಿನಿಮಾದಲ್ಲಿ ಲಕ್ಷ್ಮಿ ಅನ್ನೋ ಆ್ಯಂಕರಿಂಗ್ ಹಂಗೆ ಮಾತಾಡ್ತಿದ್ದಾಳೆ ನೋಡಿ. ಅಂದರೆ ಆ್ಯಂಕರಿಂಗ್ ಮಾಡ್ತೀನಿ, ಹಾಗೆ ವರ್ಕ್ ಮಾಡಿಕೊಂಡು ಆ್ಯಂಕರಿಂಗ್ ಮಾಡಿ. ಅಂದರೆ ಕ್ಯಾಮ್ರಾ ಅಂತಿದ್ದಂಗೆ ಕಾನ್ಶಿಯಸ್ ಆಗಿಬಿಡ್ತಾರೆ. ಈ ಮೂವಿಲಿ ನಾನು ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ನನ್ನ ಕ್ಯಾರೆಕ್ಟ್ರಿಂದ ಒಂದು ಅಪ್ಪ ಮಗಳು ಬಾಂಧವ್ಯ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಒಂದು ಮೋರ್ ದ್ಯಾನ್ 70% ನಾನು ಮೂವಿಯಲ್ಲಿ ಇಮೋಷ್ನಲ್ ಆಗಿ ಕ್ಯಾರಿ ಮಾಡಿದ್ದೀನಿ. ತುಂಬ ಹತ್ತಿದ್ದೀನಿ, ತುಂಬ ಅಳಿಸ್ಬಿಟ್ಟಿದ್ದೆ. ನನ್ನ ನಗಾಡೋದು ನೋಡೋದು ತುಂಬ ಕಮ್ಮಿ ಅನಿಸುತ್ತೆ ನಮ್ಮ ಮೂವಿಲಿ. ಲೈಟರೇ ಇದ್ದೀನಿ, ಒಂದೊಳ್ಳೆ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಅಲ್ಲ, ಸಿನಿಮಾದಲ್ಲಿ 70% ಅಳಿಸ್ಬಿಟ್ಟಿದ್ದಾರೆ ಡೈರೆಕ್ಟರ್. ರಿಯಲ್ ಲೈಫಲ್ಲೂ ಹತ್ಕೊಂಡೇ ಇರ್ತೀರಾ, ನಕ್ಕ ಚೆನ್ನಾಗಿ ಆಕ್ಟಿವ್ ಆಗಿರ್ತೀರಾ? ಜಾಲಿ, ನನ್ನಷ್ಟು ಇವರಿಗೆ ಕಾಟ ಕೊಟ್ಟು ಚೆನ್ನಾಗಿ ಬೈಸ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಇವು ಪಾತ್ರ ಅಂದರೆ ಇರಿಟೇಷನ್ನು, ಅದೇನಂದ್ರೆ ತುಂಬ ಮಾತಾಡೋರು ಇರಿಟೇಟ್. ಅಂದರೆ ಇರಿಟೇಷನ್ ಮೀನ್ಸ್ ಯಾವ ಥರ ಅಂದರೆ, ಈಗ ನಂದೇನೋ ಒಂದು ವಿಷನ್ ಇರುತ್ತೆ,
ಅದು ಆ್ಯಕ್ಚುಲಿ ಸಿನಿಮಾದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸೀನ್ ಇದೆ. ಅದು ನಾನು ಅದನ್ನು ಮಾಡಲ್ಲ ಸರ್, ನನ್ನ ಕೆಲ ಅದು ಆಗ್ತಾಯಿಲ್ಲ, ಅದು ನಮ್ಮ ಅಣ್ಣ ಹಂಗೆ ನಾನು ಹೆಂಗೆ ಮಾಡೋದು ಅಂತ. ಆ ವಿಷಯಕ್ಕೆ ನನಗೂ ಅವಳು ಸ್ವಲ್ಪ ಜಗಳ ಕ್ಲಾಶ್, ಅಂದರೆ ಈ ಥರದ್ದು ನಡೀತಾನೆ ಇರೋದು. ಬಟ್ ಶಿ ಈಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ಅವಳು ತುಂಬ ಚೆನ್ನಾಗಿ ನಿಮ್ಮ ಟ್ರೈಲರ್ ನೋಡಿದ್ರೆ ಅದರಲ್ಲಿ ಒಂದು ಡೈಲಾಗ್ ಇದೆ, ಅಂದರೆ ಬಡವ್ರ ಮಕ್ಕಳು ಬೆಳಿಲೇಬಾರ್ದು ಅಂತ ತಡೀತಿರಲ್ಲ, ನೀವುಗಳೇ ಈ ದೇಶ ಕಂಡ ದೊಡ್ಡ ಶಾಪ ಅಂತಂದರೆ. ಎಸ್ಪೆಷಲಿ ಇವಳು ಕ್ಯಾರೆಕ್ಟ್ರಲ್ಲಿ, ಈ ಹುಡುಗಿ ಕ್ಯಾರೆಕ್ಟ್ರಲ್ಲಿ, ಈ ನಯನ ಕ್ಯಾರೆಕ್ಟ್ರಲ್ಲಿ ಒಂದು ಸ್ಟ್ರಾಂಗ್ ಒಂದು ಮೋಟಿವ್ ಇದೆ. ಐ ಮೀನ್ ಅದೇನೆಂದರೆ ಒಂದು ಹುಡುಗಿ ಒಂದು ಚಿಕ್ಕ ಹೆಣ್ಣುಮಗಳು ಸಿನಿಮಾದಲ್ಲಿ ತನ್ನೆಗೆ ಆಗಿರೋ ನೋವನ್ನು ಅವಳು ನ್ಯಾಯಾಲಯದ ಮುಖಾಂತರ ಅದು ಪಡ್ಕೊತಾಳೆ ಇಲ್ವ ಅನ್ನೋದು ಸಿನಿಮಾದ ಕತೆ. ಬಟ್ ಆ ನ್ಯಾಯಾಲಯದವರೆಗೂ ಹೋಗೋವಂಥ ಒಂದು ಪ್ರಕ್ರಿಯೆ ಮತ್ತು ಆ ಪ್ರೊಸೆಸ್ ಇದೆಯಲ್ಲ, ಆ ಪ್ರೊಸೆಸ್ಸಲ್ಲಿ ಒಂದು ಹೆಣ್ಣು ಒಂದು ನ್ಯಾಯ ಪಡ್ಕೊಳ್ಳೋದಕ್ಕೆ ಈ ಸೊಸೈಟಿ ಏನೆಲ್ಲ ಫೇಸ್ ಮಾಡಬೇಕು. ಮತ್ತು ನಾವು ಯೂಶ್ವಲಿ ನಾವು ಏನು ಮಾಡ್ತೀವಿ, ಯಾವಾಗಲೂ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಅಂತ ಮಾತಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ವುಮೆನ್ ಎಂಪವರ್ಮೆಂಟ್, ಅದನ್ನು ನೀಟಾಗಿ ಕನ್ಸಿಡರ್ ಮಾಡಿ ಅದನ್ನು ನೀಟಾಗಿ ಅದು ಎಸ್ಟಾಬ್ಲಿಷ್ ಆಗೋದನ್ನು ಮಾತ್ರ ನಾವು ಯಾರು ಸಹಿಸಲ್ಲ. ಹೆಣ್ಮಕ್ಳುಗಳು ಎಲ್ಲ ರಂಗದಲ್ಲಿ ಹೋಗಬೇಕು, ಎಲ್ಲ ರಂಗದಲ್ಲಿ ಬೆಳಿಬೇಕು ಅನ್ನೋದು ತುಂಬ ದೊಡ್ಡದಾಗಿ ಮಾತಾಡ್ತಾರೆ. ಬಟ್ ನೀವು ವೆನ್ ಇಟ್ ಕಮ್ಸ್ ವುಮೆನ್ ಎಂಪವರ್ಮೆಂಟಾಗಿ ನೀವೇನೋ ಒಂದು ಅದನ್ನು ಏನೋ ಒಂದು ಕ್ರಿಯೇಟ್ ಮಾಡಿ ಏನೋ ಡೆವಲಪ್ಮೆಂಟ್ ಮಾಡಿ ಅಂದರೆ, ಇಲ್ಲಿ ಯಾವುದೋ ಒಂದು ಹೆಣ್ಮಗಳು ಯಾವುದೋ ಒಂದು ರಂಗದಲ್ಲಿ ಚೆನ್ನಾಗಿ ಆಗ್ತಾಳೆ ಅಂದರೆ ನೆಗೆಟಿವ್ ಆಗಿ ಮಾತಾಡೋದು. ನೀವು ಯಾವಾಗ ಒಂದು ಸೊಸೈಟಿಲಿ ಒಂದು ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದೆ, ವ್ಯತ್ಯಾಸ ಇಲ್ಲದೆ ನೀವೆಲ್ಲರಿಗೂ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ತೀರೋ, ನನ್ನ ಪ್ರಕಾರ ಆವಾಗ ಸೊಸೈಟಿ ನಿಜವಾಗ್ಲೂ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಆವಾಗ ಆ ಈಕ್ವಾಲಿಟಿ ಅನ್ನೋದು, ಜೆಂಡರ್ ಈಕ್ವಾಲಿಟಿ ಅನ್ನೋದು ಯಾವಾಗಲೂ ಕರೆಕ್ಟಾಗಿ ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಆಸೆ. ಈ ಸಿನಿಮಾದಲ್ಲಿ ಈ ಹುಡುಗಿ ಮಾಡಿರೋಂಥ ಪಾತ್ರ ತುಂಬ ಎಮೋಷ್ನಲ್ ಪಾತ್ರ. ಅಂದರೆ ನನ್ನ ಪ್ರಕಾರ ತುಂಬ ಜನ ಹೆಣ್ಮಕ್ಳಿಗೆ ಅದು ಇನ್ಸ್ಪಿರೇಷನ್ ಕೂಡ ಆಗ್ಬೋದು. ಈ ಸಿನಿಮಾದಲ್ಲಿ ಇರೋ ಎಲ್ಲ ಹೆಣ್ಮಕ್ಳಿಗೂ ಪಾತ್ರನೂ ಅಷ್ಟೇ ತುಂಬ ಸೈಲೆಂಟ್ ಪಾತ್ರಗಳಾಗಿಲ್ಲ. ಅಂದರೆ ಒಂದು ಸ್ಟ್ರಾಂಗು ಫೆಮಿನಿಸಮನ್ನು ತುಂಬ ಸ್ಟ್ರಾಂಗ್ ಆಗಿ ಕಟ್ಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಹೆಣ್ಮಕ್ಳುಗಳಂದರೆ ಹೀಗಿರಬೇಕು ಅಂತ. ಯಾಕೆಂದರೆ ನಾನು ನೋಡಿ ಹೆಣ್ಮಕ್ಳುಗಳೆಲ್ಲ ಹಾಗೆ, ನಮ್ಮಮ್ಮ ಹಾಗೆ. ನನಗೆ ವಯಸ್ಸಾಗಿ 25 ವರ್ಷದಲ್ಲೂ ಕೂಡ ನಮ್ಮಮ್ಮ ಇಟ್ಕೊಂಡು ಬಾರಿಸಿದ್ರು. ನನಗೆ ಬೇರೆ ಬೇರೆ ಎಲ್ಲದರಾಗೆಲ್ಲ ಬಾರಿಸಿದ್ದಾರೆ. ಅಂದರೆ ನನ್ನ ಸುತ್ತಮುತ್ತ ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿ ಸರ್ಕಲ್ ಇದ್ದಾರಲ್ಲ, ಯಾರಿಗೂ ಎದುರದೇ ಇರೋಂಥ ಹೆಣ್ಮಕ್ಳುಗಳು. ಅಂದರೆ ನಮ್ಗೆ ಆ ಹೆಣ್ಮಕ್ಳುಗಳು ನೋಡಿ ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ, ನನ್ನ ತಂಗಿದಿವ್ರನ್ನೆಲ್ಲ ನೋಡಿ ಹೆಣ್ಮಕ್ಳುಗಳಂದರೆ ಎಲ್ಲ ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ, ಹೆಣ್ಮಕ್ಳುಗಳೇ ತುಂಬ ಬೋಲ್ಡಾಗಿ, ಬಬ್ಲಿಯಾಗಿ, ಬರೀ ಹೀರೋಯಿಂದ ಸುತ್ತೋದು ಈ ರೀತಿಯೇ ಇರುತ್ತೆ. ನೀವು ಸಿನಿಮಾದಲ್ಲಿ ಆ ವುಮೆನ್ ಎಂಪವರ್ಮೆಂಟ್, ಆ ಫೆಮಿನಿಸಮ್ ತುಂಬ ಸ್ಟ್ರಾಂಗಾಗಿ ತರೋದಿದೆಯಲ್ಲ, ಅದು ಮೇ ಬಿ ನಾನು ತಂದಿರೋದ್ರಿಂದ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಅವರು ಇದೇ ರೀತಿ ಪೋರ್ಟ್ರೇ ಮಾಡ್ತಾರೆ. ಹೆಣ್ಮಕ್ಳುಗಳಿದ್ದ ತಕ್ಷಣ ಬೇರೆ ರೀತಿ ತೋರಿಸೋವಂಥ ಸಿನಿಮಾಗಳು ಇಲ್ಲಿವರೆಗೂ ಬಂದಿದ್ದಾವೆ. ಬಟ್ ಈ ಸಿನಿಮಾದಲ್ಲಿ ಇರೋ ಎಲ್ಲ ಹೆಣ್ಮಕ್ಳಿಗೂ ಪಾತ್ರಗಳು ಕೂಡ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜು. ಅಫ್ಕೋರ್ಸ್ ಸಿನಿಮಾದಲ್ಲಿ ಲವ್ ಇದೆ, ಹೀರೋ ಮಧ್ಯೆ ಲವ್ ಇದೆ, ರೊಮ್ಯಾನ್ಸ್ ಇದೆ. ಬಟ್ ನೀವು ನೋಡುವಂಥ ರೊಮ್ಯಾನ್ಸ್ ಇರಲ್ಲ, ನೀವು ನೋಡುವಂಥ ಲವ್ ಇರಲ್ಲ, ಇಲ್ಲೇನೋ ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲರೂ ಕೂತ್ಕೊಂಡು, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಲವ್ ಆಗಿರುತ್ತೆ. ಅದರ ರೊಮ್ಯಾನ್ಸ್ ಕೂಡ ಆಗೇ ಇರುತ್ತೆ. ಮತ್ತು ಸೊಸೈಟಿಲಿ ಹೇಗೆ ಒಂದು ಗಂಡ ಹೆಂಡತಿ ಇರಬೇಕು, ಈ ಸೊಸೈಟಿಲಿ ಹೇಗೆ ಒಬ್ಬ ಹೋರಾಟಗಾರನ ಹೆಂಡತಿಯಾಗಿ ಆಕೆ ಹೇಗಿರ್ತಾಳೆ, ಮತ್ತು ಒಂದು ಹೆಣ್ಮಗಳು ಆಗ್ತಾನೆ ಒಂದು 19-20 ಇಯರ್ಸಿಗಿರೋ ಒಂದು ಹೆಣ್ಮಗಳು ಹೇಗೆ ಅವಳು ಕೋರ್ಟಲ್ಲಿ ಹೋಗಿ ಅವಳ ತಂದೆ ಪರವಾಗಿ ಅವಳ ಜೊತೆಗೆ ನಿಂತಾಳೆ, ಅವಳಿಗಾಗಿದ್ದ ಅನ್ಯಾಯಕ್ಕೆ. ಸೊ ಇದೆಲ್ಲ ನಿಮಗೆ ಸಿನಿಮಾದಲ್ಲಿ ಕಾಣಿಸುತ್ತೆ. ಸೊ ನನ್ನ ಪ್ರಕಾರ ಈ ಹುಡುಗಿ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಬಿಸಿಯೆಸ್ಟ್ ಆ್ಯಕ್ಟರ್ ಆಗ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಶಿ ಈಸ್ ಗುಡ್, ತುಂಬ ಅದ್ಭುತವಾಗಿ ಅವಳ ಕ್ಯಾರೆಕ್ಟರ್ ನಿಭಾಯಿಸಿದ್ದಾಳೆ. ನೋಡಿ, ನಿಮ್ಮ ಡೈರೆಕ್ಟರ್ ನಿಮ್ಮನ್ನು ಎಷ್ಟು ಹೊಗಳ್ತಾ ಇದೆ. ಹೇಗೆ ಇದು ನಿಮ್ಮದು ಫಸ್ಟ್ ಸಿನಿಮಾನ? ಹೇಗೆ ಈ ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಒಂದು ಅದ್ಭುತವಾದ ವೇಟೇಜ್ ಇರೋಂಥ ಕ್ಯಾರೆಕ್ಟರು ಮತ್ತು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಹೇಗಂತ ಚಾಲೆಂಜಿಂಗ್ ಅನ್ನಿಸ್ತು. ಯಾಕಂದರೆ ಹೊಸ ಫಸ್ಟ್ ಫಿಲ್ಮು ಆ್ಯಂಡ್ ನನಗೆ ಹೊಸದು, ಹೀಗೆ ನೋಡಿದ್ವಿ ಬಿಟ್ಟರೆ ಹೊಸದು. ಹಾಗೆ ಎಲ್ರಿಗೂ ಸ್ವಲ್ಪ ಜನ ಗೊತ್ತಿರೋ ಆರ್ಟಿಸ್ಟ್ಗಳಿದ್ರು, ಭಟ್ಟ ಸರ್ ಆಗಿರ್ಬೋದು, ಚಂದ್ರಿಕಮ್ಮ ಆಗಿರ್ಬೋದು, ಇವ್ರಿಗೆಲ್ಲ ಗೊತ್ತಿದೆ. ಹಾಗೆ ನಮ್ಮ ಹೀರೋ ಸರು ಅವರು ಕೂಡ ಅಷ್ಟೇ. ಅದೊಂದು ಭಯ ಇತ್ತು, ನಾನು ಹೇಗೆ ಮಾಡ್ತೀನೇನೋ. ಆ್ಯಂಡ್ ಸೆಟ್ಟಲ್ಲಿ ಇಬ್ಬರು ಚಿಕ್ಕವರಿದ್ದಾರೆ, ಅವ್ರನ್ನ ಬಿಟ್ಟರೆ ನಾನೇ ಚಿಕ್ಕವಳು, ಹಾಗಾಗಿ ಭಯ ಇತ್ತು, ಚಿಕ್ಕವಳಲ್ಲ ಏನಾದರೂ ಹೆಂಗೆ ಮಾಡ್ತೀನೇನೋ ಅಂತ. ಬಟ್ ಸರ್ರು ರಿಹರ್ಸಲ್ಸ್ ಎಲ್ಲ ಮಾಡಿದರು. ಇವ್ರು ಹೇಳಿದಾಗೆ ನಮಗೆ ಡೈಲಾಗ್ಸ್ ಕೊಡ್ತಾ ಇರಲಿಲ್ಲ ಮುಂಚೆ, ಕೊಟ್ಟರೆ ನೀವು ಬಾಯ್ ಮಾಡ್ಕೊಂಡು ಹೋಗ್ತೀರಾ ಅಂತೇಳಿ ಆನ್ ದ ಸ್ಪಾಟ್ ಕೊಡ್ತಾಯಿದ್ರು. ರಾಕೇಶನ್ ಆಗಿರ್ಬೋದು, ಸರ್ ಆಗಿರ್ಬೋದು ಹೇಳ್ಕೊಡ್ತಾಯಿದ್ರು, ಇದನ್ನ ಹಿಂಗೆ ಹೇಳಬೇಕು, ಹಿಂಗೆ ಮಾಡಬೇಕು ಅಂತ. ಹಾಗಾಗಿ ಫಸ್ಟ್ ಸ್ವಲ್ಪ ಭಯ ಇತ್ತು. ಹೋಗ್ತಾ ಅದು ಅಡ್ಜಸ್ಟ್ ಆಗೋಯ್ತು. ಇಲ್ಲ, ಇವ್ರು ಹೇಳ್ಕೊಡ್ತಾರೆ ಅನ್ನೋದಿತ್ತು. ಮತ್ತು ತುಂಬ ಕಲಿತೆ ನಾನು ನಮ್ಮ ಮೂವಿಯಿಂದ. ಆ್ಯಕ್ಟಿಂಗ್ ಕಲ್ತಿರ್ಬೋದು, ಹಾಗೆ ಇದರಲ್ಲಿ ಬರುವಂಥ ಒಂದು ಸಂವಿಧಾನದ ವಿಚಾರಗಳಾಗಿರ್ಬೋದು. ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಕೇಳಿರ್ತೀನಿ ಅಷ್ಟೇ, ಇಷ್ಟೊಂದು ಸ್ಟ್ರಾಂಗಾಗಿ ತಗೊಂಡೋಗಿರಲ್ಲ, ಎಕ್ಸಾಮಿಗಂತ ಮಾತ್ರ ಹೋಗ್ತೀನಿ. ಇದರಲ್ಲಿ ನಾನು ನಿಜವಾಗ್ಲೂ ತಿಳ್ಕೊಂಡೆ. ನನಗೆ ಇದು ಅವಳು ಆಗಿರ್ಬೋದು, ಇನ್ಯಾವುದೋ ಆಗಿರ್ಬೋದು, ನನಗೆ ಅದೆಲ್ಲ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ನಮ್ಮ ಮೂವಿಯಿಂದ ನಾನು ಅದಕ್ಕೆ ತಿಳ್ಕೊಂಡೆ.
ಸೊ ಇದು ಈವನ್ ನಮ್ಮಂತ ಯೂತ್ಸಿಗೆ ಬೇಗ ಟಚ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದರೆ ಸಂವಿಧಾನ ಅನ್ನೋ ಎಲ್ಲ ವಿಷಯ ಬಂದಾಗ ಯೂತ್ಸಿಗೆ ಬೇಗ ಕನೆಕ್ಟ್ ಆಗುತ್ತೆ. ನಮ್ಮ ಮೂವಿಯಿಂದ ಈ ವಿಚಾರಗಳು ಎಲ್ರಿಗೂ ನೇರವಾಗಿ ಸುಲಭವಾಗಿ ಅರ್ಥ ಆಗುತ್ತೆ ಅಂತಲೂ ಹೇಳ್ತೀನಿ. ಸರ್, ಇವಾಗ ಹೋರಾಟ ಅನ್ನೋದು ನಾವು ಹೋರಾಟ ಅನ್ನೋದೇ ಒಂದು ನಾವು ಹೋರಾಟ ಮಾಡಿ ಕಷ್ಟಪಟ್ಟು ಆ ವಿಷಯನ ನಾವು ಗೆಲ್ಲಬೇಕು ಅನ್ನೋದು ಒಂದು ವಿಷಯ ಆಗಿರುತ್ತೆ. ಸೊ ಈ ಸಿನಿಮಾದಲ್ಲೂ ನೀವು ಆ ಪಾತ್ರನ ಮಾಡಿರೋದ್ರಿಂದ ಯಾವ ವಿಷಯಕ್ಕೆ ನೀವು ಜಾಸ್ತಿ ಕಷ್ಟಪಟ್ಟು ಹೋರಾಟ ಮಾಡಿ ಅದನ್ನು ಗೆಲ್ಲಬೇಕು ಅನ್ನೋ ಒಂದು ಈ ನಿಟ್ಟಿನಲ್ಲಿ ಹೋಗುತ್ತೆ? ಒಂದು ಜಮೀನು ವಿಷಯ ಆಗಿರ್ಬೋದು, ಈ ಜಾತಿ ಪದ್ಧತಿ ಆಗಿರ್ಬೋದು, ಇವಾಗಲೂ ಇದು ನಡೆಯುತ್ತಾ? ಯಾಕಂದರೆ ಇವಾಗ ತುಂಬ ಅಪ್ಡೇಟ್ ಆಗಿದ್ದಾರೆ ಜನ, ಇದರಿಂದ ಸ್ವಲ್ಪ ಆಚೆ ಬಂದಿದ್ದಾರೆ. ಹಾಗಿರುವಾಗ ಪ್ರೆಸೆಂಟ್ ಈ ಸಿಚುವೇಶನ್ಗೆ ಈ ಕತೆ ಅಷ್ಟು ಆಗುತ್ತಾ ಅಂತ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ನೀವು ಕೇಳುವಂಥ ಪ್ರಶ್ನೆ, ಇದು ನನಗನ್ಸುತ್ತೆ ನಿಮ್ಮ ಪ್ರಶ್ನೆ ಮಾತ್ರ ಅಲ್ಲ, ಇದು ಒಂದು ರೀತಿ ಸಮಾಜದ ಬಹಳಷ್ಟು ಜನರ ಪ್ರಶ್ನೆ ಇದೆ. ಜಾತಿ ಇನ್ನೂ ಇದೆಯಾ, ಶೋಷಣೆ ಇನ್ನೂ ಇದೆಯಾ, ವಂಚನೆ ಮಾಡೋದು ಇನ್ನೂ ಇದೆಯಾ, ಈ ಥರ ದಬ್ಬಾಳಿಕೆಗಳು ಇನ್ನೂ ಇದೆ. ಇದು ಪ್ರಶ್ನೆ, ಸಹಜವಾದಂಥ ಪ್ರಶ್ನೆ ಇದೆ. ಬಟ್ ಆದರೆ ಇದು ಇನ್ನೂ ಜೀವಂತವಾಗಿದೆ, ಮುಂದೇನೂ ಇರುತ್ತೆ ಅನ್ನೋದು ವಾಸ್ತವ. ಯಾಕೆ ನಮಗೆ ಒಂದೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇತ್ತೀಚೆಗೆ ಕೊಪ್ಪಳದಲ್ಲೊಂದು, ತುಮಕೂರಲ್ಲೊಂದು ಒಂದು ಕೋರ್ಟಲ್ಲಿ ಒಂದು ಪ್ರಕರಣ ತೀರ್ಪು ಬಂತು. ಏನಂದರೆ ಕೊಪ್ಪಳದಲ್ಲಿ ಸುಮಾರು 80 ಜನರಿಗೆ ಜೈಲಿಗೆ ಕಳಿಸ್ತಾರೆ. ಹಾಗೆ ಮೊನ್ನೆ ತುಮಕೂರಿನಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ 30 ಜನ 40 ಜನರು 28 ಜನರನ್ನ ಜೈಲಿಗೆ ಕಳಿಸ್ತಾರೆ. ಏನಕ್ಕೆ ಅಂದರೆ ಅದು ಜಾತಿ ಪ್ರಶ್ನೆ, ಅಂದರೆ ಅಟ್ರಾಸಿಟಿ ಮಾಡಿರೋದು, ದೌರ್ಜನ್ಯ, ಜಾತಿ ದೌರ್ಜನ್ಯ ಮಾಡಿರೋ ಕಾರಣಕ್ಕೆ ಅದು ಸುಮಾರು 20-25 ವರ್ಷಗಳ ಕಾಲ ಕೋರ್ಟಿಗೆ ಶಿಕ್ಷೆ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಮತ್ತು ನೀವು ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳು ಓದುವಂಥ ನಿಮ್ಗೆ ಅಭ್ಯಾಸ ಇದ್ದರೆ ಕನಿಷ್ಠ ನಿಮ್ಗೆ ಪ್ರತಿದಿನ ಒಂದು 2-3 ಪ್ರಕರಣಗಳಾದರೂ ಪೇಪರಲ್ಲಿ ಬರ್ತದೆ. ಮತ್ತು ಮೂಲಭೂತವಾಗಿ ನಾನೊಬ್ಬ ಹೋರಾಟಗಾರನಾಗಿರೋದ್ರಿಂದ ನನಗೆ ಕನಿಷ್ಠ ದಿನಕ್ಕೆ 5ರಿಂದ 10 ಕಾಲ್, ಮಿನಿಮಮ್ 5 ಕಾಲ್ಸ್ ನನಗೆ ಕರ್ನಾಟಕದ ಯಾವುದೋ ಜಿಲ್ಲೆಯಿಂದ ಬರುತ್ತೆ. ಸರ್, ನಮ್ಗೆ ಹಿಂಗೆ ಇಲ್ಲಿ ಮೋಸ ಆಗಿದೆ, ಇಲ್ಲಿ ನಮಗೆ ಜಾತಿ ಕಾರಣಕ್ಕೆ ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ, ಈ ನಮ್ಮ ಜಾತಿ ಕಾರಣಕ್ಕೆ ಇಲ್ಲಿ ಜಾತ್ರೆ ನಡೀತಾ ಇದೆ, ನಮ್ಮನ್ನಲ್ಲಿ ಬಿಡ್ತಾ ಇಲ್ಲ, ನಮಗೆ ಹೊಡೆದ್ರು. ಮೊನ್ನೆ ರೀಸೆಂಟಾಗಿ ಶೌರಿಕೊಬ್ಬ ಕತ್ತು ಕುಯ್ದು ಶೇವಿಂಗ್ ಮಾಡಿಸ್ಕೊಂಡು ಹೋಗಿದ್ದಕ್ಕೆ ನಿಮ್ಗೆ ಶೇವಿಂಗ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ನು ಸ್ವಲ್ಪ ಜೋರು ಮಾಡಿದ್ದಾನೆ, ಕತ್ತು ಕುಯ್ಬಿಟ್ಟು ಸಾಯಿಸ್ಬಿಟ್ಟ. ಇದು 50 ವರ್ಷಗಳಿಂದ 100 ವರ್ಷಗಳಿಂದ ನಡೆದಿದ್ದಲ್ಲ, ಮೊನ್ನೆ ಕಳೆದ ತಿಂಗಳು ನಡೆದಂಥ ಕಥೆ. ಈಗ ಪ್ರತಿನಿತ್ಯ ನಡೀತಾ ಇದೆ. ಆದರೆ ಈಗ ನೀವು ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ಭಾಳ ಜನರ ಪ್ರಶ್ನೆ. ಯಾಕೆ ಅಂದರೆ ಅದರಲ್ಲೂ ಕೂಡ ಈ ಥರ ನಮ್ಮ ಥರ ಸಿಟಿಯಲ್ಲಿ ಇರ್ತಕ್ಕಂಥವ್ರ ಪ್ರಶ್ನೆ ಇದೆ. ಯಾಕಂದರೆ ಸಿಟಿಯಲ್ಲಿ ನೀವು ಹೇಳಿದಾಗೆ ಈ ಜಾತೀಯತೆ ದೌರ್ಜನ್ಯಗಳು ಅಷ್ಟು ರಾ ಆಗಿ ಇಲ್ಲ. ಆಮೇಲೆ ಇಲ್ಲ ಅಂದ ತಕ್ಷಣ ಇಲ್ವಾ, ಇದೆ, ಆದರೆ ಇಲ್ಲಿ ಅದು ರೂಪಾಂತರ ಆಗಿದೆ. ಇಲ್ಲಿ ಬೇರೆ ಥರ ನಡೀತದೆ. ಇಲ್ಲಿ ಭಾಳ ಸಫೋಸಿಕೇಟೆಡ್ ಆಗಿ ಜಾತಿ ವ್ಯವಸ್ಥೆ ಇದೆ. ಆದರೆ ಹಳ್ಳಿಗಳಲ್ಲಿ ಇವತ್ತು ಕೂಡ ರಾಗೇ ಇದೆ. ಇವತ್ತು ಕೂಡ ನೀವು ಮೇಲ್ಜಾತಿಗಳ ಮನೆಗೆ ದಲಿತರು ಹೋಗಂಗಿಲ್ಲ, ದೇವಸ್ಥಾನಗಳಿಗೆ ಹೋಗಂಗಿಲ್ಲ, ಅವ್ರ ಮನೆಗಳಲ್ಲಿ ನೀರು ಕುಡಿಯೋಂಗಿಲ್ಲ. ಇವತ್ತು ಕೂಡ ಎಷ್ಟೋ ಹೋಟೆಲ್ಗಳಲ್ಲಿ ಇವ್ರಿಗೆ ಎಲ್ಲರೂ ಕುಡಿಯುವಂಥ ಲೋಟಗಳಲ್ಲಿ ಕೊಡೋದಿಲ್ಲ, ನೀರು ಕೊಡೋದಿಲ್ಲ. ಇವತ್ತು ಸಹಜ, ಇವತ್ತು ಕೂಡ ಇದೆ ಇದು. ಹಾಗಾಗಿ ಇದು ವಾಸ್ತವ. ಇದು ಒಂದು ಕಡೆ. ಆದರೆ ಈ ಸಿನಿಮಾ ಇದೆಯಲ್ಲ, ಈ ಸಿನಿಮಾ ಇದು ಯಾವುದೋ ಒಂದು ಜಾತಿ ಅನುಭವಿಸ್ತಾ ಇರುವ ನೋವು, ಒಂದು ಜಾತಿ ಅನುಭವಿಸ್ತಾ ಇರುವ ಕಷ್ಟದ ಬಗ್ಗೆ ಹೇಳುವಂಥ ಸಿನಿಮಾ ಅಲ್ಲ ಇದು ಒಟ್ಟು ಸಮಾಜದಲ್ಲಿ. ಈಗ ನಮ್ಗೆ ಗೊತ್ತಿದೆ ಎಲ್ರಿಗೂ ಕೂಡ, ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಜೀವನೋಪಾಯಕ್ಕೆ ಏನಾದರೂ ಒಂದು ಬೇಕು, ಒಂದು ಉದ್ಯೋಗ ಬೇಕು, ಇಲ್ಲ ಅವನಿಗೊಂದು ಭೂಮಿ ಬೇಕು, ಇಲ್ಲ ಒಂದು ವ್ಯಾಪಾರ ಬೇಕು, ಏನೋ ಒಂದು ಬೇಕು ಅವನಿಗೆ. ರೂರಲ್ ಭಾಗದಲ್ಲಿ ಬದುಕ್ತಕ್ಕಂಥ ಜನರಿಗಂತೂ ಭೂಮಿ ಬೇಕೇ ಬೇಕು. ಭೂಮಿ ಇದ್ರೆ ಮಾತ್ರ ನೀವು ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ. ಆಮೇಲೆ ಭೂಮಿ ಅಂದರೆ ಯಾರು ಬರೀ ದಲಿತರಿಗ ಅಲ್ಲ, ಪ್ರತಿಯೊಬ್ಬನಿಗೂ, ನೀವು ಯಾವುದೇ ಜಾತಿ ಆಗಿರ್ಬೋದು, ನಿಮಗೆ ಭೂಮಿ ಬೇಕು. ಸೊ ಈ ಭೂಮಿ ಇದೆಯಲ್ಲ, ಈ ಭೂಮಿ ಪ್ರತಿಯೊಬ್ಬನಿಗೂ ಅವಶ್ಯಕತೆ ಇದೆ. ಆದರೆ ಭೂಮಿ ಪ್ರತಿಯೊಬ್ಬರ ಹತ್ರನೂ ಇದೆಯಾ? ಖಂಡಿತ ಇಲ್ಲ. ನೀವು ಒಂದು ಹಳ್ಳಿಗೆ ಹೋದಾಗ ಯಾವನು 200 ಎಕರೆ ಜಮೀನು ಇರೋರು ಇರ್ತಾನೆ, ಆದರೆ 100 ಜನ 1 ಇಂಚ್ ಭೂಮಿ ಇಲ್ದಿರೋರು ಇದ್ದಾರೆ, 1 ಇಂಚ್ ಭೂಮಿ ಇಲ್ದಿರೋರು ಇದ್ದಾರೆ. ಹಾಗಾದರೆ ನಮ್ಮ ಸಂವಿಧಾನ ಹೇಳುತ್ತೆ ಎಲ್ರಿಗೂ ಭೂಮಿ ಕೊಡಬೇಕು ಅಂತ. ಹಾಗೆ ನಮ್ಮ ಸರ್ಕಾರಗಳು ಅನೇಕ ಕಾಯ್ದೆಗಳನ್ನೂ ಮಾಡಿದ್ದಾರೆ, ಎಲ್ರಿಗೂ ಭೂಮಿ ಹಂಚಿಕೆ ಆಗಬೇಕು, ಮತ್ತು ಒಬ್ಬ ವ್ಯಕ್ತಿ ಇಷ್ಟು ಎಕರೆಗಿಂತ ಜಾಸ್ತಿ ಭೂಮಿ ಇಟ್ಕೋಬಾರ್ದು ಅಂತೆಲ್ಲ ಕಾನೂನುಗಳೆಲ್ಲ ಇದ್ದಾವೆ. ಆದರೆ ಪ್ರಾಕ್ಟಿಕಲ್ ಆಗಿ ಹಂಗಿದೆಯಾ? ಕಾನೂನು ಯಾವತ್ತೂ ಕಾನೂನಾಗಿರ್ತದೆ ಅಷ್ಟೇ ಹೊರತು ಅದು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಆಗಲ್ಲ. ಯಾರ ಮೇಲೆ ಕಾನೂನು ಅಪ್ಲೈ ಆಗುತ್ತಂದರೆ ಯಾವೊಂದು ದುರ್ಬಲ ಇರ್ತಾನೆ, ವೀಕ್ ಇರ್ತಾನೆ, ನನ್ನ ಜಾತಿ ಅಂತ ಹೇಳ್ತಾ ಇಲ್ಲ, ಯಾರೋ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ವೀಕ್ ಇರ್ತಾನೆ, ಅವನ ಮೇಲೆ ಅದೆಲ್ಲ ನಡೀತದೆ, ಕಾನೂನುಗಳು ವರ್ಕೌಟ್ ಆಗ್ತವೆ. ಆದರೆ ಯಾರು ಬಲಿಷ್ಠರಿರ್ತಾರಲ್ಲ ಅವ್ರ ಮೇಲೆ ಯಾವ ಕಾನೂನುಗಳು ಕೂಡ ವರ್ಕೌಟ್ ಆಗಲ್ಲ, ಅವ್ರ ಮೇಲೆ ಯಾವ ಕಾನೂನುಗಳು ಜಾರಿ ಆಗೋದಿಲ್ಲ. ಹಾಗೆ ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇದೆಯಲ್ಲ, ಇದು ಸರ್ಕಾರ ತಂದಂಥ ಒಂದು ಅದ್ಭುತವಾದ ಕಾಯ್ದೆ. ಮತ್ತು ಆ ಕಾಯ್ದೆ ಬರೋದಕ್ಕೆ ಏನು ಕಾರಣ? ಯಾಕಂದರೆ
ಯಾವುದೇ ಒಂದು ಕಾಯ್ದೆ ಸರ್ಕಾರಗಳು ತರಬೇಕಾದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇರುತ್ತೆ, ಅದಕ್ಕೊಂದು ಕಾರಣ ಇರುತ್ತೆ. ಅದು ರಾಜಕೀಯ ಕಾರಣ ಇರ್ಬೋದು, ಆರ್ಥಿಕ ಕಾರಣ ಇರ್ಬೋದು, ಸಾಮಾಜಿಕ ಕಾರಣ ಇರ್ಬೋದು, ಅಥವಾ ಯಾವುದೋ ಒಂದು ಒತ್ತಡದ ಯಾವುದೋ ಒಂದು ಗುಂಪಿನ ಒತ್ತಡ ಇರ್ಬೋದು, ಅಥವಾ ಸರ್ಕಾರದ ಒಂದು ಸೆಲ್ಫ್ ಇಂಟ್ರೆಸ್ಟು ಇರ್ಬೋದು. ಏನೋ ಒಂದು ಕಾರಣಕ್ಕೆ ಬರುತ್ತೆ. ಯಾವ ಕಾರಣಕ್ಕೆ ಆ ಕಾಯ್ದೆ ಬಂದಿದೆ ಅನ್ನೋದರ ಮೇಲೆ ಆ ಕಾಯ್ದೆ ಸಂಪೂರ್ಣವಾಗಿ ಜಾರಿ ಆಗುತ್ತಾ ಇಲ್ಲ ಅನ್ನೋದು ತೀರ್ಮಾನ ಆಗುತ್ತೆ. ಅಂದರೆ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತೆ ಅಂತ. ಹಾಗೆ ಭೂ ಸುಧಾರಣೆ ಕಾಯ್ದೆ ಕೂಡ ಬಂತು. ನಮಗೆ ಭೂ ಸುಧಾರಣೆ ಕಾಯ್ದೆ ಬಂದಿದೆ ಅನ್ನೋದು ಗೊತ್ತಷ್ಟೇ ನಮಗೆ. ಆ ಭೂ ಸುಧಾರಣೆ ಕಾಯ್ದೆ ಬಂತು, ಒಳ್ಳೆಯದಾಯಿತು ಅಂತ ಹೇಳ್ತೀವಿ ಅಷ್ಟೇ. ಆದರೆ ಆ ಭೂ ಸುಧಾರಣೆ ಯಾಕೆ ಬಂತು, ಅದರ ಹಿಂದೆ ಇರುವ ಕಾರಣ ಏನು ಒಂದು, ಆಮೇಲೆ ಬಂದ ನಂತರ ಏನಾಯಿತು, ಆ ಕಾನೂನು ತನ್ನಂಥ ಉದ್ದೇಶ ಈಡೇರ್ತಾ, ಅದು ಈಡೇರಿದ್ರೆ ಹೆಂಗೆ ಈಡೇರ್ತು, ಈಡೇರಿಲ್ಲ ಅಂದರೆ ಯಾಕೆ ಈಡೇರಲಿಲ್ಲ. ಮತ್ತು ಆ ಭೂಮಿ ಕಾನೂನು ಮುಖಾಂತರ ಎಲ್ಲ ಬಡವರಿಗೂ, ಜಾತಿ ಅಂತಿಲ್ಲ, ಎಲ್ಲ ಬಡವರಿಗೂ ಭೂಮಿ ಕೊಡಬೇಕಂತ ಕಾನೂನು ಬಂತು. ಎಲ್ಲರೂ ಅದನ್ನು ಪಡ್ಕೊಳ್ಳೋದಕ್ಕೆ ಕಾಟೇರ ಸಿನಿಮಾ ಬಂತು. ಆ ಕಾಟೇರದಲ್ಲಿ ಅದನ್ನೇ ಹೇಳಿದ್ದು ನಾನು. ಕಾಟೇರದಲ್ಲಿ ಏನಾಗುತ್ತೆ ಅಂದರೆ ಒಂದು ಭೂ ಸುಧಾರಣೆ ಕಾಯ್ದೆ ಬಂತು, ಅದರಿಂದ ದಲಿತರಿಗೆ ಬಂತು, ಅದಲ್ಲ ಎಂಡಿಂಗು ಒಳ್ಳೇದಾಯಿತು ಅಂತ ತೋರಿಸ್ತೀವಿ ಅಷ್ಟೇ. ಆದರೆ ನಾನು ಹೇಳಿದ್ನಲ್ಲ, ಆದರೆ ಆ ಕಾಯ್ದೆ ಬರಲಿಕ್ಕೆ ಕಾರಣ ಏನು, ಬಂದ ಮೇಲೆ ಆ ಕಾಯ್ದೆಯ ಅಡಿಯಲ್ಲಿ ಯಾರಿಗೆ ಭೂಮಿ ಸಿಕ್ತು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಂಥ ಜಾತಿಗಂತಲ್ಲ, ಭೂ ಸುಧಾರಣೆ ಕಾಯ್ದೆ ಎಲ್ರಿಗೂ, ಎಲ್ಲ ಬಡವರಿಗೂ. ಯಾವನು ಭೂಮಿ ಉಳ್ತಾ ಇದ್ದಾನೆ, ಈಗ ನಿಮ್ಮ ಹತ್ರ 100 ಎಕರೆ ಜಮೀನು ಇರ್ತದೆ, ನಾನು ನಿಮ್ಮ ಭೂಮಿಯಲ್ಲಿ ನಾನು ಉಳ್ತಾ ಇದ್ದರೆ ನನಗೊಂದಿಷ್ಟು ಜಮೀನು ಅದರಲ್ಲಿ ನೀವು ಕೊಡಬೇಕು, ಅದು ಬಂದಂಥ ಕಾನೂನು ಅದು. ಹಾಗಾಗಿ ಎಲ್ಲ ಜಾತಿಯ ಬಡವರಿಗೂ ಕೂಡ ಆ ಭೂಮಿ ಬಂದ ಮೇಲೆ ಆ ಭೂಮಿ ನಿಜವಾಗ್ಲೂ ಸಿಕ್ತಾ ಅವ್ರಿಗೆ, ಅಥವಾ ಸಿಕ್ಕಿದ್ರೆ ಎಷ್ಟು ಈಸಿಯಾಗಿ ಸಿಕ್ತು, ಸಿಕ್ಕಿಲ್ಲ ಅಂದರೆ ಅದನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಿದ್ರು ಅನ್ನುವಂಥ ಒಂದು ಹಳ್ಳಿಯ ಕಥೆ ಇದು. ಹಾಗಾಗಿ ಇದು ಒಂದು ರೀತಿ ನಾನು ಹೇಳ್ದಲ್ಲ, ಇತಿಹಾಸ ಏನಾಗುತ್ತೆ ಅಂದರೆ ಬಹಳಷ್ಟು ಸಲ ಬಹಳಷ್ಟು ವಿಷಯಗಳನ್ನು ಹೇಳ್ತದೆ, ಹಾಗೆ ಬಹಳಷ್ಟು ವಿಷಯಗಳನ್ನು ಮುಚ್ಚಿಡ್ತದೆ ಇತಿಹಾಸ. ಸೊ ಇದರಲ್ಲಿ ಏನಂದರೆ ನಾವು ಮುಚ್ಚಿಟ್ಟಿರುವಂಥ ಇತಿಹಾಸವನ್ನು ನಾವು ಕೆದಕಿ ತೆಗೆಯೋ ಪ್ರಯತ್ನ ಮಾಡಿದ್ದೀವಿ. ಮತ್ತು ಆಮೇಲೆ ಅವಾಗಲೇ ನಮ್ಮ ನಯನ ಹೇಳ್ದಂಗೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಇದ್ದಾರಲ್ಲ, ಈ ಸಿನಿಮಾ ನೋಡಿದ್ರೆ ಅವ್ರಿಗೆ ಒಂದು ಇತಿಹಾಸದ ಮೇಲೆ ನನಗನ್ಸುತ್ತೆ ಒಂದು ಕುತೂಹಲ ಮೂಡುತ್ತೆ. ಓ, ಇತಿಹಾಸ ಅಂದರೆ ಹಿಂಗೆಲ್ಲ ಇರುತ್ತಾ, ಅಂದರೆ ನಾವು ಓದೋದು ಮಾತ್ರ ಇತಿಹಾಸ ಅಲ್ಲ, ನಾವು ಓದೋದಕ್ಕೆ ಸಿಗದೇ ಇರುವಂಥ ಇತಿಹಾಸ ಬಹಳಷ್ಟಿದೆ. ಸೊ ಅದನ್ನು ಹೇಳ್ತಾರಲ್ಲ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತಾರೆ. ಒಂದಿಷ್ಟು ಇತಿಹಾಸ ನಡೆದಾಗ ಅಲ್ಲಿ ಏನು ಸತ್ಯ ಹೇಳಿರ್ತಾರೋ ಅಥವಾ ಏನು ಸುಳ್ಳು ಹೇಳಿರ್ತಾರೋ, ಆ ಸತ್ಯ ಮತ್ತು ಸುಳ್ಳುಗಳ ನಡುವೆ ಇನ್ನೊಂದು ಸತ್ಯ ಇರುತ್ತೆ. ಅಲ್ಲಿ ಹೇಳಿರುವ ಸತ್ಯ ಮತ್ತು ಹೇಳದೇ ಇರುವ ಸತ್ಯ, ಅಥವಾ ಹೇಳಿರುವ ಸುಳ್ಳು, ಹೇಳದೇ ಇರುವ ಸುಳ್ಳು, ಇದ್ರ ನಡುವೆ ಇನ್ನೊಂದು ಸತ್ಯ ಅಡಗಿರ್ತದೆ, ನಿಜವಾದ ಸತ್ಯ. ಅದು ಏನು ಅನ್ನೋದನ್ನು ಈ ಸಿನಿಮಾ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ಹಾಗಾಗಿ ಯಂಗ್ಸ್ಟರ್ಸು ಆ ಥರ ಸತ್ಯಗಳನ್ನು ಮತ್ತಷ್ಟು ಹುಡುಕುವ ಪ್ರಯತ್ನ ನನಗನ್ಸುತ್ತೆ ಈ ಸಿನಿಮಾ ಬಂದ ಮೇಲೆ ಆಗುತ್ತೆ ಅನ್ನೋಂಥ ಭರವಸೆ ನಮಗೆ. ಸರ್ ಅದು ಅಂದ್ಕೊಂಡಂಗೆ ಆಗಲಿ. ಸರ್ ಇವಾಗ ಕೋ ಪ್ರೊಡ್ಯೂಸರ್ಗೆ ಮಾತಾಡ್ಸೋಣ, ಪಾಪ ಅವ್ರು ಸುಮ್ಮನೆ ಕತ್ಕೊಂಡಿದ್ದಾರೆ. ಸರ್ ನೀವು ಈ ಸಿನಿಮಾನ ಕೋ ಪ್ರೊಡ್ಯೂಸ್ ಮಾಡೋಕ್ಕೆ ಕತೆ ಸ್ಟ್ರಾಂಗ್ ಆಗಿದೆ ಅಂತಲೇ, ಅಥವಾ ನಮ್ಮ ಫ್ರೆಂಡೇ ಡೈರೆಕ್ಟರ್ ಆಗಬೇಕು, ಅವ್ರಿಗೊಂದು ಪ್ರೊಡ್ಯೂಸ್ ಮಾಡಿಬಿಡೋಣ ಅನ್ನೋ ಇಂಟೆನ್ಷನ್ನ? ಆ ಥರ ಇಲ್ಲ. ಕತೆ ಸ್ಟ್ರಾಂಗ್ ಇದೆ ಅಂತ ಅನ್ನೋದು ಅವ್ನು ಆ್ಯಕ್ಚುಲಿ ಹೇಳೋದನ್ನು ನಮ್ಮ ತಮ್ಮನೇ. ಅಣ್ಣ ತಮ್ಮ ಸೇರ್ಕೊಂಡು ಮೂವಿ ಮಾಡಿದ್ದೀರಾ ಅಂತ ಹೇಳ್ಬೋದಾಗಿದ್ರೆ. ತಮ್ಮ ಅಂತ ಏನು ದುಡ್ಡು ಹಾಕಿಲ್ಲ ಮೇಡಮ್, ಕಥೆ ಎಲ್ಲ ಕೇಳಿ ತಮ್ಮ ಅಂತಂತಂದು ನಾನು ದುಡ್ಡು ಹಾಕಿಲ್ಲ. ಅವನು ಕತೆ ಇದೆಯಲ್ಲ, ಇಲ್ಲಿ ಆಗುವಂಥ ಘಟನೆಗಳು ಭಾಳಷ್ಟು ಆಗೋಗಿದ್ದಾವೆ. ಅದನ್ನು ಆಗಿರೋಂಥದ್ದನ್ನು ಹೊರಗೆ ತೆಗೆದು 4 ಜನಕ್ಕೆ ತೋರಿಸ್ತಾರಲ್ಲ, ಆ ವಿಚಾರ ತಿಳ್ಕೊಬೇಕಲ್ಲ. ಆ ರೀತಿಯಾಗಿ ಆ ಕತೆ ಹೇಳಿದಾಗ ನಾವು ಇನ್ನೊಬ್ಬ ಪ್ರೊಡ್ಯೂಸರ್ ನಮ್ಮ ಪ್ರವೀಣ್ ಗೌಡ ಸರ್ ನಾವು ಕುತ್ಕೊಂಡು ಅವನ ಕಂಟೆಂಟ್ ಕೇಳಿದಾಗ ಭಾಳಷ್ಟು ಅದ್ಭುತವಾಗಿದೆ ಕಥೆಗಳು. ಭಾಳಷ್ಟು ಜನಗಳು ತೋರಿಸ್ಬೇಕು ಹಿಂದೆ ಏನಾಗಿದೆ, ಯಾರ್ಯಾರೇ ಜಮೀನುಗಳು ಸಿಕ್ಕಿದ್ದಾವೆ, ಯಾರ್ಯಾರೇ ಜಮೀನು ಸಿಕ್ಕಿಲ್ಲ, ಕಾನೂನು ಮಾಡ್ತು ಜಮೀನು ಕೊಡುವಂಥ ಸರ್ಕಾರ ಮಾಡ್ತು, ಆ ಸರ್ಕಾರದ ಲಾಭ ಪಡೆದಂಥವ್ರು ಯಾರ್ಯಾರಿದ್ದಾರೆ, ಲಾಭ ಪಡೆದಿಲ್ದಂಥವ್ರು ಯಾರ್ಯಾರಿದ್ದಾರೆ. ಹಂಗಾಗಿ ಆ ಕಾರಣಕ್ಕೋಸ್ಕರ ಆ ಕಥೆನ ಈ ತೋರಿಸಿದ್ರೆ 4 ಜನಕ್ಕೆ ತೋರಿಸಿದ್ರೆ ಅವರು ಇಂಪ್ರೆಷನ್ ಆಗುತ್ತೆ ಅಂತಂದ್ಬಿಟ್ಟು ಆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡು, ನಾವೆಲ್ಲ ಸಪೋರ್ಟ್ ಇದ್ವಿ, ತಲೆ ಕೆಡಿಸ್ಕೊಡ ಅಂತಂದು. ನಮಗೆ ಭಾಳಷ್ಟು ಆ ಸಿನಿಮಾ ಮಾಡ್ಬೇಕಾದ್ರೆ ಚಳ್ಳಕೆರೆಯಲ್ಲಿ ಶೂಟಿಂಗ್ ಮಾಡಿದ್ವಿ ಫಸ್ಟ್ನೇ, ಇದರಲ್ಲಿ ಪ್ರಪ್ರಥಮವಾಗಿ ಭಾಳ ಕಷ್ಟದ ಹಾದಿಯಲ್ಲಿ ಬಂತು ಶೂಟಿಂಗು. ಚಳ್ಳಕೆರೆಯಲ್ಲಿ ಶೂಟ್ ಮಾಡಿದಾಗ ಎಲ್ಲರೂ ಸಹ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಅಲ್ಲಿರೋಂಥ ರಘುಮೂರ್ತಿ ಸರ್ MLA ಇದ್ರು, ಚಳ್ಳಕೆರೆಯಲ್ಲೇ 18 ದಿವಸ ಶೂಟ್ ಮಾಡಿದ್ರು. ಅಲ್ಲಿರೋಂಥ MLA ಆ ಕಡೆ ಇರೋಂಥ ಭಾಗದಲ್ಲಿ ಎಲ್ಲ ಜನಗಳು ನಮ್ಗೆ ಸಪೋರ್ಟ್ ಮಾಡಿದ್ರು. ಆ ಕಂಟೆಂಟ್ ಇದ್ರನ್ನ ನೋಡಿಕೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿ ಇವತ್ತೆಲ್ಲ ನಮ್ಮ ಪ್ರವೀಣ್ ಗೌಡರು, ನಾವು, ವೈಟ್ ಲೋಟಸ್ ಕಂಪ್ನಿಯವರು ಎಲ್ಲರೂ ಸೇರಿಕೊಂಡು, ಇನ್ನು ನಮ್ಮ ಹರಿರಾಮ್ ಸರ್ ನಮ್ಮ ಹೀರೋ, ಅದ್ರ ಹೀರೋ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಪಾಪ ಎಷ್ಟೊತ್ತನೇ ಫೋನ್ ಮಾಡಿದ್ರು ಸಹ ಅಷ್ಟೊತ್ತು ಹೀರೋ ಬಂದು ಪಾಪ ಆ ಹುಡುಗ ಅಷ್ಟು ಅಂತ ಇದರಂತ. ನಾವು ನಮ್ಮ ಭಾಗದ ನಾವು ಉತ್ತರ ಕರ್ನಾಟಕದ ಕೂಡ್ಲಿಗೆ ಬಳ್ಳಾರಿ ವಿಜಯನಗರ
ಹೊಸಪೇಟೆ ಇದೆಯಲ್ಲ, ಹೊಸಪೇಟೆ ಮೂಲದಲ್ಲಿ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಹಂಗೆ ಬರೋದು, ಶಾರ್ಟ್ ರೆಡಿ ಆಗೋದು ಇಮಿಡಿಯೇಟ್. ಎಲ್ಲರೂ ನಾವೇನು ಈ ರೀತಿ ನಾವೇ ಪ್ರೊಡ್ಯೂಸರು, ನಾವು ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದೇನಿಲ್ಲ ಮೇಡಮ್. ಏನು ಗೊತ್ತು, ಎಲ್ಲ ಸೋಷಿಯಲಾಗಿ ಅಣ್ಣ ತಮ್ಮಗಳಾಗಿ ಜೊತೆಯಾಗಿ ಎಲ್ಲರೂ ಸೇರಿಕೊಂಡು ಭಾಳ ದೊಡ್ಡ ಸಿನಿಮಾ ಮಾಡಿದ್ವಿ. ಇವತ್ತು ರಾಜ್ಯಾದ್ಯಂತ ಸಿನಿಮಾ ಡಿಸೆಂಬರ್ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಆ ರಿಲೀಸ್ ಆಗೋಂಥ ಇದರಲ್ಲಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಚಿತ್ರಮಂದಿರಗಳಲ್ಲಿ ಬಂದೇ ಬರುತ್ತೆ. ನಮ್ಮ ಚಿತ್ರಮಂದಿರದಲ್ಲಿ ಹೋಗ್ಬಿಟ್ಟು ಇವತ್ತು ಜನ ನಮಗೆ ಕರ್ನಾಟಕ ರಾಜ್ಯದಾದ್ಯಂತ ಜನ ಇವತ್ತು ಆಶೀರ್ವಾದ ಮಾಡಬೇಕು. ನಮಗೆ ಅವು ಆಶೀರ್ವಾದ ಮಾಡ್ತಾರೆ. ಈ ಕನ್ನಡಿಗರಿಗೆ ಮೊದಲ ಆದ್ಯತೆ ಇದೆ. ಕರ್ನಾಟಕದಲ್ಲಿ ಅವು ಆಶೀರ್ವಾದ ಮಾಡ್ತಕ್ಕಂಥ ಭಾಳಷ್ಟು ನಂಬಿಕೆ ಇದೆ, ಆ ವಿಶ್ವಾಸ ಇಟ್ಟಿದ್ದೀವಿ. ಇವತ್ತು ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ ಮೇಡಮ್. ಹಂಗಾಗಿ ಸರ್, ಧೀರ ಭಗತರಾಯ ಕತೆ ಹುಟ್ಕೊಂಡಿದ್ದು ಹೇಗೆ ಸರ್? ಎಲ್ಲಿಂದ ಸ್ಟಾರ್ಟ್ ಆಯಿತು? ಆ್ಯಕ್ಚುಲಿ ಇದು ಕತೆ ಉಟ್ಕೊಂಡಿದ್ದು ತುಂಬ ಕಡೆ ಹೇಳಿದ್ದೀನಿ ನಾನು ಪ್ರೆಸ್ ಮೀಟಲ್ಲೆಲ್ಲ. ಅಂದರೆ ಇದು ನಮ್ಮೂರಲ್ಲಿ ನಡೆದಿರೋಂಥ ಕತೆ. ಸಾರ್ ಹೇಳ್ದಂಗೆ ಭೂಮಿ ಅನ್ನೋದು ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಸೊ ಅದು ಭೂಮಿ ಟಿಲ್ 70s ಭೂಮಿ ಅನ್ನೋದು ತುಂಬ ಜನಗಳ ಹತ್ರ ಇರಲಿಲ್ಲ. ಭೂಮಿ ಅನ್ನೋದು ಒಂದಷ್ಟು ಬಂಡವಾಳಶಾಹಿಗಳ ಕೈಲಿ ಹೋಗಿ ಸೇರ್ಕೊಂಡಿದ್ದಂಥ ಅದು ವ್ಯವಸ್ಥೆ. 70s ಏನು ಅವರು ಲ್ಯಾಂಡ್ ರಿಫಾರ್ಮ್ಸ್ ತೊಗೊಂಡ್ಬಂದು ಜನಗಳಿಗೆ ಯಾರೇ ಉಳುಮೆ ಮಾಡ್ತಿದ್ರು ಅವ್ರಿಗೆ ಅವರೇ ಒಡೆಯ ಅಂತೇಳಿ ಭೂಮಿಗಳೆಲ್ಲ ಜನಗಳಿಗೆ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಭೂಮಿ ಇನ್ನೇನು ಬಂದ್ಬಿಡ್ತು, ನಾವು ನಮ್ಮ ಲೈಫ್ ಇನ್ನೇನೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಜನಗಳು ತುಂಬ ಖುಷಿಯಾಗಿದ್ದಂಥ ಟೈಮ್ ಅದು. ಭೂಮಿ ಸಿಕ್ಕರೆ ಅವ್ರ ಸಮಸ್ಯೆಗಳೆಲ್ಲ ಬಗೆಹರಿದು ಲೈಫ್ ಸೆಟ್ಲ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆ ಭೂಮಿನೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಅವ್ರಿಗೆ ಭೂಮಿ ಸಿಕ್ಕಿದ್ದು ಅಲ್ಲಿವರೆಗೂ ಚೆನ್ನಾಗಿದ್ದಂಥ ಲೈಫ್ ಅವ್ರದ್ದು ಆ ಭೂಮಿ ಸಿಕ್ಕಿದ ತಕ್ಷಣ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಆ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕಾಗಿದ್ದು ಯಾರು? ಅದೊಂದು ವ್ಯವಸ್ಥೆ, ಅದೊಂದು ಸರ್ಕಾರ. ಬಟ್ ಆ ಸಮಸ್ಯೆ ಒಳಗಡೆ ಸಿಗಾಕೊಳ್ಳೋಂಥ ಜನಗಳಿವರು. ಆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಾರೆ, ಅದ್ರದ್ದು ಕಾನೂನು ಹೋರಾಟ ಏನು, ಅದ್ರದ್ದು ಅಲ್ಲಿ ನಡೆಯುವಂಥ ಕಮ್ಯುನಲ್ ರಿಯಾಟ್ಗಳೇನು, ಇದೆಲ್ಲ ಮಿಕ್ಸ್ಡ್ ಆಗಿ ಮಾಡಿದಂಥ ಸಿನಿಮಾ ಧೀರ ಭಗತರಾಯ. ಬಟ್ ಇದು ಕತೆ ಹುಟ್ಕೊಳ್ಳೋದಕ್ಕೆ ಮೂಲ ಕಾರಣ ನನ್ನೂರು. ಅಂದರೆ ನಮ್ಗೆ ಲ್ಯಾಂಡ್ ರಿಫಾರ್ಮ್ಸಲ್ಲಿ ನಮ್ಮೂರಲ್ಲಿ ಸುಮಾರು ಎಕರೆಗಳ ಭೂಮಿ ಗ್ರಾಂಟ್ ಆಗಿದೆ. ಸೊ ಅಲ್ಲಿ ಅದೊಂದು ಸ್ಟ್ರಾಂಗ್ ಬೇಸ್ ಸಿನಿಮಾದ ಕತೆ ಆಗೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್. ಸಿನಿಮಾದ ಮೇಕಿಂಗ್ಸ್ ಎಲ್ಲ ನೋಡಿದಾಗ ಇದೇ ಥರದ್ದು ಒಂದು ಜೈ ಭೀಮ್ ಅನ್ನೋ ಸಿನಿಮಾನ ನಾವು ನೋಡಿರ್ತೀವಿ. ಸೊ ಎಲ್ಲೋ ಒಂದು ಕಡೆ ತುಂಬ ಸಿಮಿಲರ್ ಅನಿಸುತ್ತೆ ಅನ್ನೋ. ಅದು ಕೂಡ ಕೋರ್ಟ್ ಡ್ರಾಮಾ ಆಗಿರೋದ್ರಿಂದ ನಮ್ಮದು ಕೂಡ ಸೆಕೆಂಡ್ ಹಾಫಲ್ಲಿ ಕೋರ್ಟ್ ಡ್ರಾಮಾ ಕ್ಯಾರಿ ಆಗುತ್ತೆ. ಅಂದರೆ ನಮಗೇನಂದರೆ ಎಲ್ಲಾದ್ರೂ ನಾವು ಫೈಟ್ ಮಾಡಿನೇ ಪಡ್ಕೊಳಕ್ಕಾಗಲ್ವಲ್ಲ. ಅಂದರೆ ಈಗ ನನಗೆ ಯಾರೋ ತೊಂದರೆ ಕೊಡ್ತಿದ್ರೆ ಹೋಗಿ ಅವನ್ನ ಕೊಲೆ ಮಾಡೋದಿದೆಯಲ್ಲ, ಅದು ಎಕ್ಸ್ಟ್ರೀಮ್ ಲೆವೆಲ್, ಅದು ಕಾನೂನು ಬಾಹಿರ ಕೂಡ. ಬಟ್ ನಮ್ಮ ಸಿನಿಮಾದಲ್ಲಿ ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ನ ದಾಟಿದ ಮೇಲೆ ಪ್ರೊಟಗನಿಸ್ಟ್ಗೆ ಏನೋ ಒಂದು ರಿಯಲೈಸ್ ಆಗುತ್ತೆ. ದೆನ್ ಅದಾದಮೇಲೆ ಏನಾಗುತ್ತೆ, ಇಲ್ಲ ನಮ್ಗೆ ಎಂಡ್ ಆಫ್ ದ ಡೇ ಇದು ಈ ರಕ್ತದ ಯುದ್ಧ ಇದೆಯಲ್ಲ, ಅದು ಯಾವತ್ತೂ ಮುಗಿಯೋದಂತ ಕೊನೆ ಆಗದಿರೋಂಥ ಯುದ್ಧ ಅದು. ಸೊ ಇದಕ್ಕೆಲ್ಲ ಒಂದು ಅಂತ್ಯ ಹೇಗೆ ಆಡಬೇಕು ಅಂದರೆ ಅದು ಕಾನೂನಾತ್ಮಕವಾಗಿ ಹೋರಾಟ ಆಗಬೇಕು. ಅದರಲ್ಲಿ ಗೆಲ್ತಾರ ಸೋಲ್ತಾರ ಅನ್ನೋದು ಸಿನಿಮಾದ ಕತೆ. ಮೇ ಬಿ ಆ ಕೋರ್ಟ್ ಡ್ರಾಮಾ ಆ ಡೈಲಾಗ್ಸ್ಗಳೆಲ್ಲ ನೋಡಿ ತುಂಬ ಜನ ಇಲ್ಲ ಇದೊಂದು ಜೈ ಭೀಮ್ ಸಿನಿಮಾ ಹೋಗುತ್ತೆ, ಅದೊಂದು ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾನ ನಮ್ಮ ಸಿನಿಮಾಗೆ ಕಂಪೇರ್ ಮಾಡೋದಿದೆಯಲ್ಲ, ನಾರ್ಮಲಾಗಿ ಸಿಂಪಲಾಗಿ ಯಾವುದೋ ಒಂದು ಆರ್ಟ್ ಸಿನಿಮಾ ಮಾಡಿದರೆ ಮೇ ಬಿ ಕಂಪೇರ್ ಮಾಡ್ತಿರಲ್ಲ ಗೊತ್ತಿಲ್ಲ. ನಾವು ಅದನ್ನು ಕಮರ್ಷಿಯಲ್ ಆಗಿ ಎಲ್ರಿಗೂ ರೀಚ್ ಆಗೋ ರೀತಿ ಒಂದು ದೊಡ್ಡ ಸಿನಿಮಾಗೆ ಅದನ್ನು ಕಂಪೇರ್ ಮಾಡ್ತಿರೋದು ನಮ್ಗೆ ಭಾಳ ಖುಷಿ ಕೊಡ್ತಾ ಇದೆ, ನನಗೆ ಎಸ್ಪೆಷಲಿ. ಇಲ್ಲ ಓಕೆ, ವಿ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಗ್ರೇಟ್ ಅಂತ ಅನ್ನಿಸ್ತಾ ಇದೆ ಸೀರಿಯಸ್ಲಿ. ಆ ಒಂದು ಹೋರಾಟ ಅನ್ನೋದು ಹೊರತುಪಡಿಸಿ ಮತ್ತಿನ್ನೇನು ನೋಡಬಹುದು ನಾವು ಸಿನಿಮಾದಲ್ಲಿ? ನಾನು ಹೇಳ್ದಂಗೆ ಆಗಲೇ ಸಿನಿಮಾದಲ್ಲಿ ಲವ್ ಇದೆ, ಅದೊಂದು ಪ್ಯೂರ್ ಲವ್ ಇದೆ. ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಸಿನಿಮಾದಲ್ಲಿ ಕಾಮಿಡಿ ಇದೆ, ಸಿನಿಮಾದಲ್ಲಿ ನಗು ಇದೆ, ಸಿನಿಮಾದಲ್ಲಿ ರೊಮ್ಯಾನ್ಸ್ ಕೂಡ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಒಂದು ಜರ್ನಿ ಇದೆ. ಅಂದರೆ ಆ ಜರ್ನಿ ನನ್ನ ಪ್ರಕಾರ ಸಿನಿಮಾ ನೋಡೋಬ್ಬರ ಪ್ರೇಕ್ಷಕನಿಗೆ ಸಂಬಂಧಪಟ್ಟಿದ್ದು ಅನ್ಕೊತೀನಿ. ಯಾಕೆಂದರೆ ಆ ಸಿನಿಮಾ ನೋಡಿದ್ಮೇಲೆ ಆಡಿಯನ್ಸ್ ಕೂಡ ಇಲ್ಲ ಓಕೆ ಇದ್ರಲ್ಲಿ ನಾನು ಒನ್ ಆಫ್ ದ ಪಾರ್ಟ್ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ ಅವನಿಗೆ. ಸೊ ಆ ಪ್ರೇಕ್ಷಕನ ಸಮಸ್ಯೆ ಅವನೇ ಬಗೆಹರಿಸ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೊಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆನ ಪ್ರಶ್ನೆ ಮಾಡೋ ಸಿನಿಮಾ ಧೀರ ಭಗತರಾಯ ಅಂತ ತುಂಬ ಸ್ಟ್ರಾಂಗ್ ಆಗಿ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಇದೊಂದು ಎಲ್ಲ ಮಿಕ್ಸ್ ಮಸಾಲೆಗಳಿರುವಂಥ ಒಂದು ಬ್ಯೂಟಿಫುಲ್ ಕಮರ್ಷಿಯಲ್ ಸಿನಿಮಾ ಧೀರ ಭಗತರಾಯ. ಫೈನಲಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇಷ್ಟು ವರ್ಷ ಆಗಿರ್ಬೋದು, ತಿಂಗಳುಗಳಾಗಿರ್ಬೋದು, ಏನು ಕಂಡಂಥ ಕನಸು ಇವಾಗ ತೆರೆ ಮೇಲೆ ಬರೋದಕ್ಕೆ ರೆಡಿ ಇದೆ.
ಹೇಗೆ ಅನಿಸ್ತಿದೆ, ಆಡಿಯನ್ಸಿಗೆ ಏನು ಹೇಳ್ತೀರಾ? ಖುಷಿ ಆಗ್ತಿದೆ. ನಾವೇನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂದಾಗ ಅದನ್ನು ತಲುಪಿಸೋದಿದೆಯಲ್ಲ, ಅದನ್ನು ನಾವು ಶಕ್ತಿ ಮೀರಿ, ನಮ್ಮ ಟೀಮ್ ಹೊಸ ಟೀಮ್ ಆಗಿದ್ರು ಕೂಡ ಶಕ್ತಿ ಮೀರಿ ಅದು ತುಂಬ ದೊಡ್ಡ ಮಟ್ಟದ ಪ್ರಮೋಷನ್ ಮಾಡಿ ನಾವು ಜನಗಳಿಗೆ ತಲುಪಿಸ್ತಾ ಇದ್ದೀವಿ. ಯಾಕೆಂದರೆ ಅದೋ ಒಂದು ದೊಡ್ಡ ಸಿನಿಮಾ ಮುಂದೆ ಬರ್ತಾ ಇದ್ದೀವಿ ಅಂದಿದ ತಕ್ಷಣ ನಮಗೇನೋ ಸಿನಿಮಾದಲ್ಲಿ ನಾವು ಚೆನ್ನಾಗಿ ಮಾಡಿರೋದಕ್ಕೆ ನಮಗೆ ಅದೊಂದು ಕಾನ್ಫಿಡೆನ್ಸು. ಕನ್ನಡಿಗರು ಚೆನ್ನಾಗಿರೋ ಸಿನಿಮಾಗಳು ಯಾವಾಗ ಗೆಲ್ಸಿರೋಂಥ ಉದಾಹರಣೆಗಳು ತುಂಬ ಇದೆ. ಹಾಗಾಗಿ ಅವತ್ತು ಯಾವುದು ಕನ್ನಡ ಸಿನಿಮಾ ಇಲ್ಲ, ಒಂದು ಕನ್ನಡ ಸಿನಿಮಾ ಇಲ್ಲದೆ ಇರೋದ್ರಿಂದ December 6th. ಸೊ ನಮಗೆ ಅದೊಂದು ಫೈನಲ್ ಆಪ್ಷನ್, ಅದೊಂದು ಫೈನಲ್ ಸ್ಟ್ರಾಂಗ್ ಡೇಟು ನಮಗೆ. ಆಮೇಲೆ December 6th ಮಾಡ್ತಿರೋದಕ್ಕೆ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಇದೆ. ಅದು ಮೇ ಬಿ ರಿಲೀಸ್ ಆಗಿ ಆಫ್ಟರ್ 1 ವೀಕ್ ಅದನ್ನು ನಾವು ಹೇಳೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಡೆಫಿನೆಟಾಗಿ December 6th ತುಂಬ ಕಾನ್ಫಿಡೆಂಟಿಂದ ಬರ್ತಾ ಇದ್ದೀವಿ. ಒಳ್ಳೆ ಕಂಟೆಂಟ್, ಒಂದೊಳ್ಳೆ ಮಾಸ್ ಎಲಿಮೆಂಟ್ ಇರೋ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಗ್ಯಾರಂಟಿ ಸಿನಿಮಾ ಮತ್ತು ನಾವೆಲ್ಲರೂ ಗೆಲ್ತೀವಿ ನಾವು ಕಾನ್ಫಿಡೆನ್ಸಲ್ಲಿ ಖಂಡಿತ ಸರ್. ಅದು ಏನಿದೆ December 6th ಖಂಡಿತ ಆ ಧೀರ ಭಗತರಾಯನ ನಾವು ತೆರೆ ಮೇಲೆ ನೋಡೋಣ. ಎಷ್ಟು ಆರ್ಭಟದಿಂದ ಬರುತ್ತೆ ಅನ್ನೋದನ್ನು ನಾವು ಅಷ್ಟೇ ಕುತೂಹಲದಿಂದ ನೋಡೋಣ. ನಿಮಗೂ ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.